ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಇಡೀ ದೇಶ ಪ್ರಜೆಗಳು, ಹಿಂದುಳಿದ ವರ್ಗ, ಬರ, ರಸ್ತೆ ಇಲ್ಲ, ಕುಡಿಯುವ ನೀರು, ಈ ರೀತಿಯಾದಂತಹ ಸಮಸ್ಯೆಗಳು ಎಲ್ಲ ದೇಶಗಳಲ್ಲೂ ಇದೆ, ನಮ್ಮ ದೇಶದಲ್ಲೂ ಇದೆ, ಅದರಲ್ಲೂ ಕೂಡ ಕರ್ನಾಟಕದಲ್ಲೂ ಇದೆ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಎಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರ್ತಕ್ಕಂಥ ಸಂಗತಿಗಳೇನು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗ. ಇಲ್ಲಿ ಸರಿಯಾದಂಥ ಕರೆಂಟ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಹಾಗೆಯೇ ಬಡತನ, ಹಸಿವು, ಅನಾರೋಗ್ಯ, ಇವೆಲ್ಲ ಈ ಪ್ರದೇಶದ ಒಂದು ರೀತಿಯಾದಂತಹ ಒಂದು ಶಾಪಗಳು ಅಂತ ನಾವು ಹೇಳಬಹುದು. ಇಂತಹ ನಾಡಿನಲ್ಲಿ ಬೆಂಕಿಯಲ್ಲೂ ಕೂಡ ಹೂವುಗಳು ಅರಳುತ್ತೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಇಂತಹ ಒಂದು ಬೆಂಕಿಯ ನಾಡಲ್ಲಿ ಇಂತಹ ಒಂದು ಹಿಂದುಳಿದ ಪ್ರದೇಶದಿಂದ ಹುಟ್ಟಿ ಬಂದು ನಾನಾ ಕಷ್ಟಗಳನ್ನು ಅನುಭವಿಸಿ ಅದರಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಬಹಳಷ್ಟು ಮಂದಿ ಇದ್ದಾರೆ ನಮ್ಮ ಮಧ್ಯೆ. ಅಂಥವರಲ್ಲಿ ರಾಣಿಬೆನ್ನೂರಿನ, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಮಂಜಯ್ಯ ಚಾವಡಿಯವರು ಕೂಡ ಒಬ್ಬರಾಗಿದ್ದಾರೆ. ಅವರು ರಾಣಿಬೆನ್ನೂರಿನ ಸಣ್ಣ ಸಂಗಾಪುರದಿಂದ ಬಂದವರು. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಅನುಭವಗಳನ್ನು ಮತ್ತೆ ಅವರ ಕಷ್ಟ ನಷ್ಟಗಳು ಮತ್ತೆ ಅವರ ಸಮಾಜದ ಆಶೋತ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಪರಿಚಯ ಮಾಡ್ತೀನಿ. ನಮಸ್ಕಾರ. ನೀವು ಇಂಥ ಒಂದು ನಾಡಿಂದ ಬಂದಂಥವ್ರು, ಇಂಥ ಒಂದು ಕಷ್ಟಗಳಲ್ಲಿ ಬೆಳೆದು ಬಂದವರು, ಬಹಳ ಕಷ್ಟದ ಒಂದು ಜೀವನದಿಂದ ನೀವು ಮೇಲೆದ್ದು ಬಂದಂತಹ ಒಬ್ಬ ವ್ಯಕ್ತಿ ಅಂತ ನಾನಾದರೂ ಪರಿಗಣಿಸಿದ್ದೇನೆ. ಹೇಗೆ ನಿಮ್ಮ ಅನುಭವಗಳು ಹೇಗಿತ್ತು, ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ಒಂದು ಜೀವನ, ಹೇಗೆ ನೀವು ಇಷ್ಟೆಲ್ಲ ನೀವು ಇವತ್ತು ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ನಮ್ಮ ವೀಕ್ಷಕರಿಗೆ. ಸರ್, ತಮಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಯಾಕೆ ಅಂತಂದ್ರೆ, ನದಿನಲ್ಲಿ ನೀರು ಹರಿತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ಅದರಲ್ಲಿ ಒಂದು ಬಿಂದಿಗೆ ಮಾತ್ರನೇ ದೇವರ ಪೂಜಾ ಕಾರ್ಯದಲ್ಲಿ ಆ ನೀರನ್ನ ಪಾಲ್ಗೊಳಿಸ್ತಾರೆ. ಆ ಎತ್ಕೊಂಡು ಹೋಗುವಂತ ಆ ಕೆಲಸನ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಗೆ ದೇವ್ರ ಸಮಾನವಾಗಿರ್ತಾರೆ. ಅದೇ ರೀತಿ ನನ್ನನ್ನ ಗುರುತಿಸಿ ಇಲ್ಲಿ ಇವತ್ತು ಕರ್ಕೊಂಡ್ಬಂದು ಈ ಸಮಾಜಕ್ಕೆ ನನ್ನನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ತಮ್ಗೆ ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ತಾವೇ ಹೇಳ್ದಾಗೆ ಇಷ್ಟೊಂದು ಬಲಶಾಲಿ ಆಗ್ಬೇಕು, ಆತ್ಮಸ್ಥೈರ್ಯ ಗಟ್ಟಿ ಆಗ್ಬೇಕು, ಮೆಂಟಲಿ ಫಿಸಿಕಲಿ ನಾವು ಸ್ಟ್ರಾಂಗ್ ಆಗ್ಬೇಕು ಅಂತಂದ್ರೆ ತಾವು ಇಷ್ಟೊತ್ತು ಹೇಳಿದ್ರಲ್ಲ ಸರ್, ಅಂದ್ರೆ ಬರಪೀಡಿತ ಗ್ರಾಮ, ತುಂಬಾ ಹಿಂದುಳಿದಿರ್ತಕ್ಕಂಥ ಹಳ್ಳಿ, ನಮ್ಮ ಉತ್ತರ ಕರ್ನಾಟಕನೇ ತುಂಬಾ ಹಿಂದುಳಿದಿತ್ತು. ನಮ್ಮ 1990 ಇಂದಾನೇ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಬಂತು ನಮ್ಮ ಉತ್ತರ ಕರ್ನಾಟಕ ಆಗಿರ್ಲಿ, ನಮ್ಮ ಸುತ್ತಮುತ್ತ ವಾತಾವರಣ ಆಗಿರ್ಲಿ. ದೀಪಗಳಿಲ್ದಿರ, ಲೈಟ್ಗಳಿಲ್ದಿರ ನಾವು ಓದಿರ್ತಕ್ಕಂಥ ಕಾಲಗಳು ಇತ್ತು ಸರ್. ಇತ್ತೀಚೆಗೆ ಸ್ವಲ್ಪ ಸುಧಾರಿಸ್ತಾ ಬಂದಂಗೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗ ಸ್ವಲ್ಪ ಬೆಳವಣಿಗೆ ಅಂತ ಹೆಜ್ಜೆ ಇಡ್ತಾ ಇದೆ. ಆದ್ರೆ ನಾವು ಓದ್ಬೇಕಾದಂತ ಸಂದರ್ಭದಲ್ಲಿ, ನಾವು ಚಿಕ್ಕವರಿದ್ದಂತ ಸಂದರ್ಭದಲ್ಲಿ ನಮ್ಮನ್ನ ಅನ್ನ ಅಂತಕ್ಕಂಥದ್ದನ್ನೇ ನಾವು ನೋಡ್ತಾ ಇರ್ಲಿಲ್ಲ ಸರ್. ಯಾಕೆಂದ್ರೆ ನಮ್ಮಲ್ಲಿ ಬೆಳೀತಾ ಇರ್ಲಿಲ್ಲ. ಬೆಳೆದದ್ದನ್ನೇ ರೈತರು ಯಥೇಚ್ಛವಾಗಿ ಬಳಸ್ತಾ ಇದ್ದಿದ್ರಿಂದ ಜೋಳ, ರಾಗಿ, ಈ ತರದ ಬಯಲು ಸೀಮೆನಲ್ಲಿ ಬೆಳ್ತಾ ಇರ್ತಕ್ಕಂಥ ಪದಾರ್ಥಗಳನ್ನ ಮಾತ್ರ ನಾವು ತಿಂದು ಬೆಳೀತಾ ಇದ್ವಿ. ಎಷ್ಟೊಂದ್ಸರಿ ಮಳೆ ಬಂದಿಲ್ಲ ಅಂದ್ರೆ, ಫಸಲು ಲಾಸ್ ಆಯ್ತು ಅಂದ್ರೆ ಊಟಕ್ಕೂ ಸಹ ಕಷ್ಟಪಟ್ಟಿರ್ತಕ್ಕಂಥ ದಿನಗಳನ್ನ ನಾನು ಕಂಡಿದ್ದೇನೆ. ಅದೇ ರೀತಿ ನಮ್ಮ ತಂದೆ ಮಹೇಶ್ವರಯ್ಯ ಚಾವಡಿ ಆಗಿರ್ಬೋದು, ನಮ್ಮ ತಾಯಿ ಸುಮಿತ್ರಾ ಚಾವಡಿ ಆಗಿರ್ಬೋದು, ಅವರು ಕಲ್ಸಿಟ್ ಕೊಟ್ಟಿರ್ತಕ್ಕಂಥ ಪಾಠ. ಅವತ್ತೇನು ನಮ್ದು SLC ಓದ್ಬೇಕು ಅಂದ್ರೆ ನಮ್ಗೆ 7th ಪಬ್ಲಿಕ್ ಎಕ್ಸಾಮ್ ಇತ್ತು ಸರ್. ನಾವು ಓದುವಾಗ 7th ಪಬ್ಲಿಕ್ ಎಕ್ಸಾಮ್ ಇತ್ತು. 5ನೇ ಕ್ಲಾಸ್ ವರೆಗೂ ನಮ್ಮೂರಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಇವತ್ತಿಗೂ ಸಹ 5ನೇ ಕ್ಲಾಸೇ ನಮ್ಮೂರಿಗೆ ಕೊನೆ ಸರ್. ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಪಕ್ಕದ ನಗರಗಳಿಗೆ ಹೋಗ್ಬೇಕು, ಪಕ್ಕದ ಕ್ಷೇತ್ರಗಳಿಗೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡ್ಬೇಕು. ಆ ಸಂದರ್ಭದಲ್ಲಿ ನಮ್ಮೂರಿಂದ ಉಕ್ಕುಡ್ಗಾತ್ರಿ ಅಂತ ಕರಿಬಸವೇಶ್ವರ ಮಹಾದೇವಸ್ಥಾನ ಇರತಕ್ಕಂತ ಒಂದು ಸಂಸ್ಥೆ, ಅಲ್ಲಿ 6ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಪಬ್ಲಿಕ್ ಎಕ್ಸಾಮ್ ಇದ್ದಿದ್ರಿಂದ ಅಲ್ಲಿ ಓದಿದ್ವಿ ಸರ್. ಅದಾದ್ಮೇಲೆ ಮತ್ತೆ ನಮ್ಮ ಮನೇಲಿ ಊಟಕ್ಕೂ ತುಂಬಾ ಸಮಸ್ಯೆಗಳು ಹೆಚ್ಚಾಗ್ತಾ ಬಂದವು. ಆಗ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ಲಿ ಅನ್ನೋ ಉದ್ದೇಶಕ್ಕೆ ಮಠಗಳಿಗೆ ಸೇರಿಸ್ತಾರೆ, ಬೋರ್ಡಿಂಗ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಯಾವ ನಿಟ್ಟಿನಲ್ಲಿ ಚೆನ್ನಾಗಿ ಓದ್ಲಿ, ಹೆಚ್ಚು ಮಾರ್ಕ್ಸ್ ಅನ್ನು ತೆಗಿಲಿ ಅಂತ. ನಮ್ಮನ್ನ ಮಠ ಮನೆಗಳಿಗೆ ಸೇರಿಸ್ತಾ ಇದ್ದಿದ್ದು ಒಂದೇ ಒಂದು ಉದ್ದೇಶಕ್ಕೆ, ಮಕ್ಕಳು 3 ಹೊತ್ತು ಚೆನ್ನಾಗಿ ಊಟ ಮಾಡ್ಲಿ ಅಂತ. ಯಾಕೆಂದ್ರೆ ಮಠಕ್ಕೆ ನಮ್ಮ ನಂದಿಗುಡಿ ಬೃಹನ್ ಮಠ ಅಂತ ಸರ್, ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಟ್ಟಿರ್ತಕ್ಕಂತ ಸುಮಾರು ಮಠಗಳಿದಾವೆ. ಅದರಲ್ಲೂ ನಮ್ಮ ನಂದಿಗುಡಿ ಮಠನೂ ಒಂದು ಸರ್.
ಹಾಗೆ ನಮ್ಮ ತಂದೆ ತಾಯಿ ನಮ್ಗೊಂದು ಮಾತು ಹೇಳ್ತಿದ್ರು ಸರ್ ಚಿಕ್ಕವರಿದ್ದಾಗಿಂದ. ನಮ್ಮ ಅಣ್ಣ ಒಬ್ರಿದ್ದಾರೆ ಸರ್, ಶ್ರೀರಾಮ್ ಅಂತ ಹೇಳ್ಬಿಟ್ಟು, ಅವರು ಒಂದು ಮಾತು ಹೇಳ್ತಾ ಇದ್ರು. ಏನಂದ್ರೆ ತಮ್ಮ ನೀನು ಬಗ್ಗಿ ನಡೀತಾ ಇರ್ತೀಯಲ್ಲ, ಬಗ್ಗಿ ನಡೀತಾ ಇದ್ದಾಗ ಭಗವಂತ ನಿನ್ ಮೇಲೆ ಪ್ರತಿಯೊಂದನ್ನು ಇಡ್ತಾ ಬರ್ತಾನೆ. ನಿನ್ ಬೆನ್ ಮೇಲೆ ವಿದ್ಯೆ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಒಳ್ಳೊಳ್ಳೆ ನಿಮ್ಮಂತರ ಮಹನೀಯರನ್ನಾಗಿರ್ಬೋದು ನಿನ್ ಬೆನ್ ಮೇಲೆ ಇಡ್ತಾ ಬರ್ತಾನೆ. ನೀನ್ ಅದ್ ಬಗ್ಕೊಂಡೇ ನಿನ್ ಸಾವು, ಆ ಬಗ್ಕೊಂಡೇ ನಿನ್ ಕೊನೆವರೆಗೂ ಅದೇ ರೀತಿ ಇರ್ಬೇಕು ನಿನ್ ಗುಣ. ನೀನ್ ಯಾವಾಗ ಎಲ್ಲ ಇದೆ ನನ್ನ ಹತ್ರ ಅನ್ಕೊಂಡು ಎದ್ದಳಕ್ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ನೀನ್ ಹಿಂದೆ ಇರ್ತಕ್ಕಂಥದ್ದು ಬಿದ್ದೋಗುತ್ತೆ ಅಂತ ಸರ್. ಇವತ್ತಿಗೂ ನಾನು ಚಿಕ್ಕವನಿದ್ದಾಗಿಂದ, ನಾನು ಬೆಂಗಳೂರಿಗೆ ಬಂದಾಗಿಂದ ಆ ಮಾತನ್ನ ಕೇಳಿಸ್ಕೊಂಡಿರೋನು. ಇವತ್ತಿಗೂ ಅದೇ ರೀತಿ ನಡೀತಾ ಇದ್ದೀನಿ, ಮುಂದೇನು ಅದೇ ರೀತಿ ಇರ್ತೀನಿ ಸರ್. ನಾನು ಒಬ್ಬ ಸಮಾಜ ಸೇವಕರಾಗಿ ಏನೇನು ಕೆಲಸ ಮಾಡಿದ್ದೀರಿ ಅಥವಾ ಏನ್ ಮಾಡ್ಬೇಕು ಅಂತಿದ್ದೀರಿ, ಅದ್ರ ಬಗ್ಗೆ ವಿವರಿಸಿದ್ರೆ ಸರ್. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆಂದ್ರೆ ನಾವು ಮಾಡಿರೋದನ್ನ ಎಲ್ಲಾದ್ರೂ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೆಲ್ಲೂ ಇಲ್ಲ ಸರ್. ಹೇಳ್ಕೋಬೇಕು ಅನ್ನೋದಿಲ್ಲ ನನ್ಗೆ ಆಸೆ, ಆದ್ರೆ ಒಂದು 4 ಜನಕ್ಕೆ ಪ್ರೇರಣೆ ಆಗ್ಲಿ, ಒಂದು 4 ಜನ ಈಗೂ ನಾವು ಮಾಡ್ಬೋದು, ನಾವು ದುಡಿತಕ್ಕಂತ ಇದರಲ್ಲಿ ಒಂದು 10% ನಾವು ಸೇವೆ ಮಾಡ್ಬೋದು ಅನ್ನೋ ಒಂದು ಯುವಕರಿಗೆ ಆಸಕ್ತಿ ಬರ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸರ್. ಸುಮಾರು ವರ್ಷಗಳಿಂದ ಸರ್, ಸುಮಾರು ಒಂದು 10 ವರ್ಷ ಆಯ್ತು ಸರ್, ನಾನು ರಾಜಕೀಯ ಅನ್ನೋದೊಂದು ಬಾಧ ಆಗಿರ್ಬೋದು, ಆದ್ರೆ ಅದು ಬಿಟ್ಟು ನಾನು ಏನೋ ಒಂದು ಮಾಡ್ಬೇಕು ನನ್ನ ಹುಡುಗರಿಗೆ, ಭಗವಂತನ ಆಶೀರ್ವಾದದಿಂದ ಒಂದು 10 ರೂಪಾಯಿ ಜಾಸ್ತಿ ದುಡಿತಾ ಇದ್ದೀನಿ ಬೇರೆಯವ್ರಿಗಿಂತ ಅನ್ನೋ ಒಂದು ಉದ್ದೇಶದಿಂದ, ದುಡಿದಿದ್ರಲ್ಲಿ ಒಂದು 5 ರೂಪಾಯಿ ಖರ್ಚು ಮಾಡೋಣ, ಒಂದು 5 ರೂಪಾಯಿ ನಮ್ಮ ಕುಟುಂಬಕ್ಕೆ ನನಗೆ ಅಂತ ಇಟ್ಕೊಳ್ಳೋಣ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಸಹ ಸರ್ ಸ್ಕೂಲ್ ಮಕ್ಕಳಿಗೆ ತಾವು ನೋಡಿದೀರಾ ಸರ್, ಪ್ರತಿ ವರ್ಷನೂ ನಾನು ಸ್ಕೂಲ್ ಮಕ್ಕಳಿಗೆ 6 ನೋಟ್ ಬುಕ್ಸ್ ಕೊಟ್ಕೊಂಡ್ ಬಂದಿದ್ದೀನಿ ಸರ್. ಅಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಪುಸ್ತಕಗಳನ್ನು ಕೊಡ್ತಾರೆ ಸರ್ ಓದ್ಲಿಕ್ಕೆ ಅಂತ. ಆ ಓದಿದ್ದನ್ನ ಬರ್ಕೊಳ್ಳೋದಕ್ಕೆ ನೋಟ್ ಪುಸ್ತಕಗಳನ್ನ ತಗೊಳ್ಳೋದಕ್ಕೂ ಕೂಡ ಕಷ್ಟ ಕೆಲವೊಬ್ರಿಗಿರುತ್ತೆ, ಕೆಲವೊಬ್ರಿಗಿರಲ್ಲ ಸರ್. ಅದನ್ನ ಗುರುತಿಸಿ ಸರ್ಕಾರದ ಕಡೆಯಿಂದ ಬರದೇ ಇರತಕ್ಕಂಥದ್ದು ನೋಟ್ ಪುಸ್ತಕ ಅಂತೇಳಿ ಪ್ರತಿ ಮಕ್ಳಿಗೂ ಪ್ರತಿ ವರ್ಷನೂ ನೋಟ್ ಪುಸ್ತಕಗಳನ್ನ ಕೊಡ್ತಾ ಇದೀನಿ ಸರ್. ಇವತ್ತು ಕೊಡ್ತಾ ಇದೀವಿ ಸರ್, ಲಾಸ್ಟ್ ಇಯರ್ ಕೂಡ ಮೊನ್ನೆ ಕೊಟ್ಟಿ, ಮತ್ತೆ ಈಗ ಏಪ್ರಿಲ್ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್, ಮತ್ತೆ ಕೊಡ್ತೀವಿ ಸರ್. ಅದೇ ರೀತಿ ಸ್ಕೂಲ್ ಯೂನಿಫಾರ್ಮ್ ಗಳನ್ನ ನಮ್ಮ ಹಸಿರು ಕಲರ್ದು ಮತ್ತೆ ಶಾರ್ಟ್ಸ್ ಕೊಡ್ತಾರೆ ಸರ್ ಸ್ಕೂಲಲ್ಲಿ. ಮಕ್ಕಳಿಗೆ ಸ್ಪೋರ್ಟ್ಸ್ ನಡೆಯುತ್ತೆ, PT ಕ್ಲಾಸ್ ನಡೆಯುತ್ತೆ ಸರ್. ಅದನ್ನ ತಗೊಳ್ಳೋದಕ್ಕೆ ನಮಗೆ ಕಷ್ಟ ಇತ್ತು ಸರ್ ನಾವು ಓದುವಾಗ. ಈಗಿನ ಕಾಲದಲ್ಲಿ ಮಕ್ಳುಗಳಿಗೂ ಸುಮಾರು ಜನಕ್ಕೆ ತಗೊಳ್ಳೋದಕ್ಕೆ ಕಷ್ಟ ಇರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಮಕ್ಕಳಿಗೆ ಈ PT ಡ್ರೆಸ್ ಏನಿದೆಯಲ್ಲ ಸರ್, ಜೆರ್ಸಿ ಮತ್ತೆ ಪ್ಯಾಂಟ್ ನ ನಾನು ಪ್ರತಿ ವರ್ಷನೂ ಮಕ್ಕಳಿಗೆ ಕೊಡಿಸ್ತಾ ಬಂದಿದ್ದೀನಿ ಸರ್. ಅದೇ ರೀತಿ ನಮ್ಮ ಸುತ್ತಮುತ್ತ, ನಮ್ಮ ಊರಿಗೆ ಮಾತ್ರ ಸೀಮಿತ ಆಗದಿರ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಹಳ್ಳಿಗಳಿಗೆ, ಪ್ರತಿಯೊಂದು ಹಳ್ಳಿಗೂ ಸುಮಾರು ಒಂದು 40,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷನೂ ಕೊಡ್ತಿದ್ದೀನಿ ಸರ್. ಪ್ರತಿ ವರ್ಷ ಟಿ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು ಕೊಡ್ತಿದ್ದೀನಿ. ಅದ್ರ ಜೊತೆ ನೋಟ್ ಪುಸ್ತಕಗಳನ್ನು ಕೊಡ್ತಾ ಇದ್ದೀನಿ ಸರ್. ಅದಷ್ಟೇ ಅಲ್ದಿರ ಸುಮಾರು ಸ್ಕೂಲ್ಗಳಲ್ಲಿ ಚಿಕ್ಕ ಪುಟ್ಟ ಊಟದ ತಟ್ಟೆಗಳು ಇರಲಿಲ್ಲ, ಕೆಲವೊಂದು ಸ್ಕೂಲ್ಗಳಲ್ಲಿ ಊಟದ ತಟ್ಟೆಗಳು ಕೊಡಿಸಿದ್ದೀನಿ. ಕೆಲವೊಂದು ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಗಳದ್ದು ಚಿಕ್ಕ ಪುಟ್ಟ ಸರಿ ಇರಲಿಲ್ಲ ವ್ಯವಸ್ಥೆ ಸುಸಜ್ಜಿತವಾಗಿ. ಅಲ್ಲಿರ್ತಕ್ಕಂಥ ಮಾಸ್ಟರ್ಗಳು ನಮ್ಗೆ ಕೇಳಿದಾಗ ಯಾವುದಕ್ಕೂ ಇಲ್ಲ ಅಂದಿರ ಅವರು 100 ರೂಪಾಯಿ ಆಗಂತ ಕೆಲಸ ಕೇಳಿದ್ರೆ ಅಟ್ಲೀಸ್ಟ್ ನಾನು ಒಂದು 50 ರೂಪಾಯಿಗಾದ್ರೂ ನಾನು ಮಾಡೋ ಅಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ಇದೆಲ್ಲ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅಂತ. ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಸ್ಕೂಲ್ ಮಕ್ಕಳು, ಚಿಕ್ಕ ಮಕ್ಕಳು ಮಾಡಿರೋದ್ರಿಂದ ಅವ್ರದ್ದೇನು ಓಟ್ ಇರಲ್ಲ ಅಂತ ನಾನು ಭಾವಿಸಿದ್ದೀನಿ. ಪ್ರಾಮಾಣಿಕವಾಗಿ ಜನಕ್ಕೆ ಮುಟ್ಲಿ ಅನ್ನೋ ಉದ್ದೇಶದಿಂದ. ಅದೇ ರೀತಿ ಪ್ರತಿ ವರ್ಷನೂ ಸರ್ ಅದು ಒಂದು ಮಕ್ಕಳಿಗೆ ಮಾಡಿದ್ದ ಅಲ್ದಿರ 90 ಮಾರ್ಕ್ಸ್ ಮೇಲೆ ತಗೊಂಡಿರ್ತಕ್ಕಂಥವ್ರಿಗೆ ಒಂದು 10,000, ಅಂದ್ರೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗೆ ಒಂದು 85 ಮಾರ್ಕ್ಸ್ ಮೇಲೆ ತಗೊಂಡವ್ರಿಗೆ 5,000 ಅಂತ, ಅಂದ್ರೆ ಒಂದು ಗೌರವಧನ, ಅವ್ರಿಗೆ ಒಂದು ಪ್ರೋತ್ಸಾಹ ಬರಲಿ, ಇನ್ನ ಹೆಚ್ಚು ನಿಟ್ಟಿನಲ್ಲಿ ಓದ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೊಂದು ನನ್ನ ಕೈಲಾಗಿದ್ದ ಸಹಾಯ ಮಾಡ್ಕೋತಾನೆ ಬಂದಿದ್ದೀನಿ ಸರ್. ಅದಲ್ದಿರ ಸುಮಾರು ಜನ ಮಕ್ಕಳಿಗೆ ಸ್ಕೂಲ್ ಫೀಸು ಅದು ಮುಗಿದ ಮೇಲೆ ಕಾಲೇಜು ಸೇರ್ಕೋಬೇಕು ಆ ತರ ಈ ತರ ಅಂತ ಬಂದಾಗ ಅವ್ರ ಹೆಸರುಗಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಮಾರು ಬಡ ಮಕ್ಕಳಿಗೆ ನಾನು ಮಾಡಿದ್ದು ನಾನು ವೈಯಕ್ತಿಕವಾಗಿ ಮಾಡಿದ್ದೀನಿ. ಅದು ಅಲ್ದಿರ ಅವ್ರ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಹತ್ರನೂ ಒಳ್ಳೆ ಕಂಪ್ನಿಗಳು ಇಲ್ಲದೆ ಇರೋದ್ರಿಂದ ಸುಮಾರು ಜನ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಸರ್. ಸುಮಾರು ಒಂದು 1000 ಜನದವರೆಗೂ ನಾನು ಕೆಲಸ ಕೊಡಿಸಿದ್ದಿದೆ. ಇವತ್ತು ನಮ್ಮ ಏರಿಯಾದಲ್ಲಿ ನಾನು ಇರೋ ಸುತ್ತಮುತ್ತ ಅಷ್ಟೊಂದು ಜನ ಯಾಕೆ ನನ್ನ ಹಿಂದೆ ಬರ್ತಾರೆ ಅನ್ನೋ ಉದ್ದೇಶ ಅಂತಂದ್ರಿತ್ತು ಅಂದ್ರೆ ಸರ್, ನಾನು ಒಂದಿನ ಅವ್ರ ಹಸು ನೀಗ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇ ಇಲ್ಲ ಸರ್. ಅವ್ರಿಗೆ ಹಸು ನೀಗ್ಬೇಕು ಅಂದ್ರೆ ಲೈಫ್ ಟೈಮ್ ಅದು ಒಂದು ನಾವೇನಾದ್ರೂ ಮಾಡಿದ್ರೆ ಟೆಂಪ್ರವರಿಯಾಗಿ ಬಗೆಹರಿಬಾರ್ದು, ಶಾಶ್ವತವಾಗಿ ಅವರ ಸಮಸ್ಯೆ ಬಗೆಹರಿಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಜನ ಕೆಲಸ ಕೊಡಿಸಿದ್ದೀನಿ. ಇವತ್ತಿಗೂ ನಾನು ಪ್ರತಿಯೊಂದು ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಯುವಕರಿಗೆ ಕರೆ ಕೊಡ್ತೀನಿ ಸರ್, ಊರನ್ನ ಬಿಟ್ಟು ಹೊರಗಡೆ ಬನ್ನಿ, ದುಡಿಬೇಕು ಅನ್ನೋ ಹಠ ಇರೋರು ಎಷ್ಟು ಜನ ಬೇಕಾದ್ರೂ ಬಂದ್ರು ಉದ್ಯೋಗ, ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಹೊರಗಡೆ ರಾಜ್ಯಗಳಿಂದ ಹೊರಗಡೆ ದೇಶದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಬದುಕ್ತಿದ್ದಾರೆ. ನಮ್ ಇಲ್ಲಿ 300 ಕಿಲೋಮೀಟರ್ ತುಂಬಾ ದೊಡ್ಡ ವ್ಯತ್ಯಾಸ ಅಲ್ಲ. ದುಡಿಬೇಕು ಅನ್ನೋ ಛಲ ಹಠ ಇದ್ದವ್ರು ಯಾರು ಬೇಕಾದ್ರೂ ಬನ್ನಿ, ನಾನು ಉದ್ಯೋಗನ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಸುಮಾರು ಜನಕ್ಕೆ ಉದ್ಯೋಗ ಕೊಡಿಸಿದ್ದೀನಿ ಸರ್. ಅದಲ್ದಿರ ಸುಮಾರು ಒಂದು 7 ವರ್ಷದಿಂದ ನಾನು
ಪ್ರತಿ ವರ್ಷ 40 ವರ್ಷದ ಮೇಲ್ಪಟ್ಟ ದಂಪತಿಗಳಿಗೆ ಸರ್, ಅಂದ್ರೆ ಯಾಕೆ 40 ವರ್ಷದ ಮೇಲೆ ದಂಪತಿಗಳನ್ನ ಆಯ್ಕೆ ಮಾಡ್ಕೊಂಡೆ ಅಂದ್ರೆ 40 ವರ್ಷ ಆದ್ರೂ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಕ್ಕಾಗಿರಲ್ಲ ಸರ್. ಪ್ರತಿಯೊಬ್ಬ ತಂದೆ ತಾಯಿನ ತೀರ್ಥಯಾತ್ರೆಗೆ ಅಂತ ಕಳ್ಸೋದನ್ನ ನಾವು ಇತಿಹಾಸದಿಂದ ನೋಡ್ಕೊಂಡ್ ಬಂದಿದೀವಿ. ಧಾರ್ಮಿಕವಾಗಿ ಒಂದು ಗುರುತಿಸ್ಬೇಕು, ಧಾರ್ಮಿಕ ಕ್ಷೇತ್ರಗಳನ್ನ ನೋಡದೇ ಇರ್ತಕ್ಕಂಥ ನೋಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ನಮ್ಮ 25 ಹಳ್ಳಿ ಬರುತ್ತೆ ಸರ್, ಒಂದು 38 ಬೂತ್ ಬರ್ಬೋದು ತುಮ್ಮಿಕಟ್ಟಿ ಕ್ಷೇತ್ರದಲ್ಲಿ. ಅಷ್ಟು ಜನಕ್ಕೆ, ಯಾಕೆಂದ್ರೆ ಇಡೀ ತಾಲೂಕಿಗೆ ಮಾಡೋಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಸರ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟಕ್ಕೆ 40 ವರ್ಷದ ಮೇಲ್ಪಟ್ಟ ದಂಪತಿಗಳಿಗೆ ಉಚಿತವಾಗಿ 2 ದಿನಗಳ ಕಾಲ ಪ್ರವಾಸ ಕಳಿಸ್ತಾ ಇದೆ ಸರ್. ಧಾರ್ಮಿಕ ಕ್ಷೇತ್ರಗಳು, ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಹೊರನಾಡು ಅನ್ನಪೂರ್ಣೇಶ್ವರಿ, ಸಿಗಂದೂರೇಶ್ವರಿ, ಈ ರೀತಿಯಾದಂಥ ಹಲವಾರು ದೇವಸ್ಥಾನಗಳು, ಉಡುಪಿ ಶ್ರೀಕೃಷ್ಣ ಮಠಕ್ಕಾಗಿರ್ಬೋದು, ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ, ಈ ರೀತಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳಿಗೆ 2 ದಿನಗಳ ಉಚಿತ ಪ್ರವಾಸ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಯಾವಾಗ ರೀಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಉಚಿತ ಟ್ರಿಪ್ ಬಸ್ಗಳನ್ನ ಬಿಟ್ಟ ಮೇಲೆ ಅದನ್ನ ಸ್ಟಾಪ್ ಮಾಡಿದ್ವಿ ಸರ್. ಅದಾದ್ಮೇಲೆ 2-3 ವರ್ಷ ಟ್ರಿಪ್ ಅನ್ನ ಕಳಿಸ್ತಿಲ್ಲ. ಮತ್ತೆ ರೀಸೆಂಟ್ ಆಗಿ ನಮ್ ಸುತ್ತಮುತ್ತ ಇರೋರೆಲ್ಲ ಸರ್ ಹೆಣ್ಮಕ್ಳು ಕಳಿಸ್ತಿದ್ದೀರಾ, ಗಂಡ್ಮಕ್ಳು ಏನ್ ಮಾಡಿದ್ವಿ, ಯಾಕೆ ಕಳಿಸ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮ ಈ ಮೊನ್ನೆ ಕಳಿಸಿದಾಗ ಸರ್ 20 ಬಸ್ಸು ಸರ್, 1,000 ಜನ ಸರ್ ಹೆಸರು ರಿಜಿಸ್ಟರ್ ಮಾಡಿದ್ರು. 1 ತಿಂಗಳು ಮುಂಚೆ ಅನೌನ್ಸ್ ಮಾಡ್ತೀವಿ ಸರ್ ಡೇಟ್, ಫ್ರೀ ಟ್ರಿಪ್ ಧಾರ್ಮಿಕ ಕ್ಷೇತ್ರಗಳಿಗೆ ಅಂತ. ಬರ್ಬೇಕು ಅಂದ್ಕೊಂಡವ್ರೆಲ್ಲ 1 ತಿಂಗಳೊಳಗಡೆ ನೇಮ್ ಬರ್ಸ್ತಿದ್ರು ಸರ್. ನೇಮ್ ಬರ್ಸಿ 500 ರೂಪಾಯಿ ಕೊಟ್ಟು ಹೆಸರು ಬರ್ಸೋರು. ತಿರ್ಗಾ ಟ್ರಿಪ್ ಸ್ಟಾರ್ಟ್ ಆದಾಗ 500 ರೂಪಾಯಿ ವಾಪಸ್ ಕೊಡ್ತಿದ್ವಿ ಸರ್. ಯಾಕೆಂದ್ರೆ ಸಿಂಪಲ್ ಸರ್, ಹೆಸರು ಬರ್ಸ್ಬಿಡ್ತಾರೆ, ಅದನ್ನ ಬಂದಿಲ್ಲ ಅಂದ್ರೆ ಅದು ಲಾಸ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ತರ ಸುಮಾರು ರೀತಿಯಾದಂತದ್ದು ಕಾರ್ಯಕ್ರಮಗಳನ್ನ ನಾನು ಕೈಗೊಂಡಿದ್ದೀನಿ. ಪರಿಸರಕ್ಕೆ ಅಂತ ಬಂದ್ರೆ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯ ಸುಮಾರು ಮಾಡ್ತಾ ಇದೀವಿ. ಹಾಗೆ ವೃದ್ಧರಿಗಾಗಿರ್ಬೋದು, ವಿಧವೆಯರಿಗಾಗಿರ್ಬೋದು, ಅವರಿಗೆ ಬರ್ದೇ ಇರ್ತಕ್ಕಂಥ ಸರ್ಕಾರದ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ಮುಂದೆ ನಿಂತ್ಕೊಂಡಿದ್ದು ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ. ಸುಮಾರು ರೈತರುಗಳು ನಮ್ಮಲ್ಲಿ ತಾಲೂಕು ಆಫೀಸು, DC ಆಫೀಸ್ ಕೆಲಸಗಳಿಗೆ ಓಡಾಡಕ್ ಆಗ್ದಿರ ಅದನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಸರ್. ಓಕೆ, ಆದ್ರೆ ಈಗ ಬಹಳ ಮುಖ್ಯವಾಗಿ ಸಮಾಜವನ್ನು ಇವತ್ತು ಎಲ್ಲ ಕಡೆ ಈ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಒಂದು ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಮತ್ತೆ ಶುಚಿ ಮತ್ತೆ ಶುಭ್ರತೆ, ಕ್ಲೀನ್ಲಿನೆಸ್ ಅನ್ನೋದು ಇವತ್ತು ಬಹಳ ಮುಖ್ಯ ಆಗಿದೆ. ಹಾಗೇನೆ ಆರೋಗ್ಯದ ಸಮಸ್ಯೆ, ಮತ್ತೆ ಈ ಹಿರಿಯರ ತಂದೆ ತಾಯಿಗಳ ಸಮಸ್ಯೆ, ಇದು ಬಹಳ ಕಡೆ ಕಾಡ್ತಾ ಇರ್ತಕ್ಕಂಥದ್ದು. ನಮಗೆ ಹಸಿವು ಮತ್ತೆ ನಿರುದ್ಯೋಗ, ಇವದಕ್ಕಿಂತ ಮುಖ್ಯವಾಗಿ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ಒಂದು ಗಿಡ ಮತ್ತು ಹಸಿರು ಸಂರಕ್ಷಣೆ ಮತ್ತು ಶುಚಿ ಮತ್ತು ಶುಭ್ರತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ನೀವು ಆಲ್ರೆಡಿ ಮಾಡಿದ್ದೀರಾ ಅಂತ ಕೆಲವು ಏನೋ ಒಂದು ಸಣ್ಣದಾಗಿ ಒಂದು ಪ್ರಾರಂಭ ಮಾಡಿದ್ದೀರಾ, ಒಳ್ಳೆಯದು. ಹಾಗೆಯೇ ಆರೋಗ್ಯದ ಸಮಸ್ಯೆ, ಈಗ ಆರೋಗ್ಯ ಮತ್ತು ಶುಚಿ ಎರಡಕ್ಕೂ ಒಂದು ಸಂಬಂಧ ಇರ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ನೀವು ಏನು ವೈಡರ್ ಪ್ಲಾನ್ಸ್ ನೀವು ಏನು ಹಾಕ್ಕೊಂಡಿದ್ದೀರಾ, ಒಂದು ಒಳ್ಳೆ ಶುದ್ಧ ಕುಡಿಯುವ ನೀರು, ಶುದ್ಧ ಜಲ, ಶುದ್ಧ ಪರಿಸರ ಅಂತಕ್ಕಂಥದ್ದು, ಈ ನಿಟ್ಟಿನಲ್ಲಿ ನೀವೇನಾದರೂ ಒಂದು ಪ್ರಮುಖವಾದಂತಹ ಒಂದು ಇದನ್ನಾದರೂ ನೀವು ಮಾಡಿದ್ದೀರಾ ಹೇಗೆ ಸರ್? ಖಂಡಿತವಾಗ್ಲು ಅಂದ್ರೆ ಅದು ಕೆದಕ್ತಾ ಮಾಡಿರ್ತಕ್ಕಂಥದ್ದು ಒಂದೊಂದೇ ನೆನಪು ಬರುತ್ತೆ ಸರ್. ತುಂಬಾ ಮಾಡಿದೀವಿ. ಯಾವ ರೀತಿ ಅಂದ್ರೆ ಈಗ ಉದಾಹರಣೆಗೆ ನನ್ಗೆ ಆರೋಗ್ಯದ ಮೇಲೆ ಗಮನ ಬಂದಿದ್ದೆ ಕೋವಿಡ್ ಬಂದಾಗ ಸರ್. ಆರೋಗ್ಯ ಜೀವ ಇದ್ರೇನೆ ಏನ್ ಬೇಕಾದ್ರೂ ಮಾಡ್ಬೋದು, ಜೀವನೇ ಇಲ್ಲ ಅಂದ್ರೆ ಏನು ಸಾಧನೆ ಅಲ್ಲ. ಒಂದು ಊಟನು ಯಾರನ್ನು ನಾವು ಮಾತಾಡ್ಸೋಕ್ಕೂ ಆಗಲ್ಲ ಅನ್ನೋದು ಒಂದು ಪಾಠ ಕಲ್ತಿದ್ದೆ. ಆರೋಗ್ಯದ ಬಗ್ಗೆ ಅಷ್ಟೊಂದು ಜವಾಬ್ದಾರಿ ಬಂದಿದ್ದೆ ಕೊರೋನಾ ಟೈಮಲ್ಲಿ ಸರ್. ಕೊರೋನಾ ಟೈಮಲ್ಲೇನೆ ಸರ್ ಸುಮಾರು ನಮ್ಮ ಕ್ಷೇತ್ರದಲ್ಲಿ 6 ಗ್ರಾಮ ಪಂಚಾಯತಿಗಳು ಬರುತ್ತೆ ಸರ್. 6 ಗ್ರಾಮ ಪಂಚಾಯತ್, ಒಂದೊಂದು ಗ್ರಾಮ ಪಂಚಾಯತಿನಲ್ಲಿ ಒಂದು 150ರಿಂದ 200 ಜನ ಕೋವಿಡ್ ವಾರಿಯರ್ಸ್ ಅಂತ ನಾನು ಕರಿತಾ ಇದ್ದೆ ಸರ್. ಮೋದಿಜಿಯವರು ಅವ್ರನ್ನ ಹಂಗೆ ಕರೆದ್ರು, ಎಲ್ಲರೂ ಕೋವಿಡ್ ವಾರಿಯರ್ಸ್ ಅಂತಾನೆ ಕರೆಯೋರು ಸರ್. ಈ ಬೆಸ್ಕಾಂ ಅವ್ರಾಗಿರ್ಬೋದು, ಕ್ಲೀನ್ ಮಾಡೋರಾಗಿರ್ಬೋದು, ಸ್ಯಾನಿಟೈಸರ್ ಮಾಡೋರಾಗಿರ್ಬೋದು. ಆ ಟೈಮಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಸರ್, ಅವಾಗ ಪ್ರಾರಂಭ ಸರ್ ನಂದು ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದ್ದು ಯಾವ ರೀತಿ ಅಂತಂದ್ರೆ, ಆ ಕೊರೋನಾ ಬಂದಂತ ಸಮಯದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೂ ವೈಯಕ್ತಿಕವಾಗಿ ಸರ್ ಯಾರದೇ ಬೆಂಬಲ ಅಂತ ತಗೊಳ್ದಿರ, ಅಂದ್ರೆ ಎಲ್ಲರ ಜೊತೆಲಿ ಇಲ್ಲೋದು, ಗೈಡೆನ್ಸ್ ಮಾಡೋದು, ಅವ್ರು ಅದೆಲ್ಲ ಸಹಕಾರ ತಗೊಂಡು ನಾನು ಸುತ್ತಮುತ್ತ ಇರೋ ಟೀಮನ್ನ ಬಳಸ್ಕೊಂಡು ಪ್ರತಿಯೊಂದು ಗ್ರಾಮದಲ್ಲೂ ಲಾರಿ ಲೋಡ್ಗಳಲ್ಲಿ ಸ್ಯಾನಿಟೈಸರ್ನ ತರಿಸ್ಬಿಟ್ಟು ಸ್ಯಾನಿಟೈಸಿಂಗ್ ಮಾಡ್ತಕ್ಕಂಥ ಕೆಲಸನ ನಾನು ಮಾಡಿದೆ. ಅದಾದ್ಮೇಲೆ ಮತ್ತೆ ಆ ಕೋವಿಡ್ ವಾರಿಯರ್ಸ್ ಯಾರೆಲ್ಲ ಮನೆಯಿಂದ ಹೊರಗೆ ಬರೋದಕ್ಕೆ, ನಮ್ಮ ಚಿಕ್ಕಪ್ಪಂದ್ರಿಗೋ ದೊಡ್ಡಪ್ಪಂದ್ರಿಗೋ ಕೋವಿಡ್ ಬಂದಿದೆ ಅಂದ್ರೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೊಂದು ಈ ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ರಲ್ಲ ಸರ್, ಅವ್ರನ್ನೆಲ್ಲ ಗುರುತಿಸಿ ಕೋವಿಡ್ ಟೈಮಲ್ಲಿ ನಾನು ಅವ್ರಿಗೆ ಗೌರವ ಧನ ಅಂತ ಕೊಟ್ಟು ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಿ ಒಂದು ಹೊತ್ತು ಒಳ್ಳೆ ಹೋಳಿಗೆ ಊಟ ಮಾಡಿಸಿ 6 ಪಂಚಾಯತಿನಲ್ಲೂ ನಾನು ಕಾರ್ಯಕ್ರಮ ಮಾಡಿದೆ ಸರ್. ಅದು ತುಂಬಾ ಯಶಸ್ವಿಯಾಗಿ. ಸಂತೋಷ. ಅಂದ್ರೆ ಸಮಾಜಕ್ಕೆ ಒಳಿತಾಗುವಂತಹ, ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕನಸುಗಳು, ಆಶಯಗಳು, ಆಶೋತ್ತರಗಳು ಇರಬೇಕು.
ಕೇವಲ ಸರ್ಕಾರ ಮಾಡುತ್ತೆ ಅನ್ನೋದಲ್ಲ, ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಸಂಘ ಸಂಸ್ಥೆಗಳ ಒಂದು ನೆರವು, ಸಂಘ ಸಂಸ್ಥೆಗಳ ಒಂದು ಸಹಕಾರ ಇದ್ದಾಗ ಮಾತ್ರ ನಮ್ಮ ಸರ್ಕಾರಕ್ಕೆ ನೆರವು ಇರುತ್ತೆ. ಆಗ ರಾಜ್ಯ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ. ಹೀಗೆ ನಿಮ್ಮ ಗ್ರಾಮ ಬೆಳೆದ್ರೆ ಅದು ತಂತಾನೆ ರಾಜ್ಯ ಬೆಳೆಯುತ್ತೆ, ರಾಜ್ಯ ಬೆಳೆದ್ರೆ ದೇಶ ಬೆಳೆಯುತ್ತೆ ಅನ್ನೋದು ಇದು ಸಾಮಾಜಿಕ ಒಂದು ಪರಿಕಲ್ಪನೆ. ಹಾಗಾಗಿ ಮುಂದೆ ನೀವು ಒಂದು ಕಟಿಬದ್ಧವಾಗಿ, ಒಂದು ಯೋಜನಾಬದ್ಧವಾಗಿ ನಾನು ಈ ರೀತಿ ಮಾಡಬೇಕು, ಮುಂದೆ ಈ ರೀತಿಯಾದಂತಹ ಒಂದು ಯೋಜನೆಗಳನ್ನು ನಾನು ರೂಪಿಸ್ಬೇಕು, ಅದಕ್ಕೆ ನಿಮ್ಮ ಸಂಕಲ್ಪಗಳೇನು, ಅದಕ್ಕೆ ಸಮಾಜದಿಂದ ನಿಮಗೆ ಬೇಕಾಗಿರ್ತಕ್ಕಂಥ ನೆರವುಗಳೇನು ಅಂತಕ್ಕಂಥದ್ದನ್ನು ನೀವು ಸ್ಪಷ್ಟವಾಗಿ ತುಂಬಾ ತಮ್ಮ ಮಾತನ್ನ ಪ್ರಕಾರನೇ ನಾನು ನಡ್ಕೊಂತ ಬಂದಿದ್ದೀನಿ ಸರ್. ಇವಾಗ ಏನ್ ತಾವು ಹೇಳಿದ್ರಲ್ಲ, ಅದು ಸಮಾಜದಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆಗಳಿದೆ, ಪ್ರತಿಯೊಂದು ಗ್ರಾಮದಲ್ಲೂ ಸಮಸ್ಯೆ ಇದೆ. ತಾವೊಂದು ಉತ್ತಮವಾದ ಮಾತು ಹೇಳಿದ್ರಿ, ಗ್ರಾಮ ಬೆಳೆದ್ರೆ ನಿಮ್ ಗ್ರಾಮ ಬೆಳೆದ್ರೆ ರಾಜ್ಯ ಬೆಳೆಯುತ್ತೆ, ರಾಜ್ಯ ಬೆಳೆದ್ರೆ ದೇಶ ಬೆಳೆಯುತ್ತೆ ಅಂತ. ಅದು ಖಂಡಿತವಾಗ್ಲೂ ಸತ್ಯ ಸರ್. ಆ ನಿಟ್ಟಿನಲ್ಲಿ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ಸರ್, ಈಗ ಸರ್ಕಾರದ ಸವಲತ್ತುಗಳು ಎಲ್ಲರೂ ತಗೋತಾರೆ, ಯಾರು ಬೇಡ ಅಂದ್ರೂ ಬಿಡಲ್ಲ, ಜಗಳ ಮಾಡಿ ಕ್ಯೂವಲ್ಲಿ ನಿಂತ್ಕೊಂಡು ಸರ್ಕಾರ ಸವಲತ್ತುಗಳನ್ನ ಪ್ರತಿಯೊಂದು ತಗೋತಿದ್ದಾರೆ. ಆದ್ರೆ ದುಡಿತಕ್ಕಂಥ ಕೈಗಳು ನಿರಾಶರಾಗಿ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಭಾಗದಲ್ಲಿ ಎಷ್ಟೊಂದು ಜನ ನಾನು ದುಡಿಬೇಕು, ನಾನು ಹಗಲು ರಾತ್ರಿ ದುಡಿದು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ತಂದೆ ತಾಯಿಗೆ ಒಳ್ಳೆ ಊಟ ಹಾಕ್ಬೇಕು, ನಾನು ಒಳ್ಳೆ ಮನೆ ಕಟ್ಕೋಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು ಅಂತೇಳಿ ಸುಮಾರು ಜನ ರೈತರ ಮಕ್ಕಳು 90 ಬಾರ್ನಿಂದ ಆದ್ಮೇಲೆ ಇರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಓದಿದ್ದಾರೆ ಸರ್. ನನ್ಗೆ ಗೊತ್ತಿರಂಗೆ ಆಗಿನ ಕಾಲದಲ್ಲಿ 10ನೇ ಕ್ಲಾಸು 5ನೇ ಕ್ಲಾಸ್ಗೆ ಕಾಲೇಜ್ಗಳು ಸ್ಕೂಲ್ಗಳನ್ನ ಬಿಡಿಸ್ತಾ ಇದ್ರು ಅಂತ ನಾನು ಕೇಳಿದ್ದೀನಿ. 1990 ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಯಾರು ತಾವಾಗೆ ಸ್ವಇಚ್ಛೆಯಿಂದ ತಂದೆ ತಾಯಿಗಳು ಬಿಡಿಸಿ ರೈತಾಪಿ ಕೆಲಸಕ್ಕೆ ಹಚ್ಚಿದ್ದನ್ನ ನಾನು ನೋಡಿಲ್ಲ ಸರ್. ಹಂಗಾಗಿ ನಮ್ಮಲ್ಲಿ ಓದಿರ್ತಕ್ಕಂಥದ್ದೇ ಕನ್ನಡ ಮೀಡಿಯಂ ಆಗಿರೋದ್ರಿಂದ ಸೊ ಅವ್ರಿಗೆ ಇಲ್ಲಿ ಬೆಂಗಳೂರಿಗೆ ಬಂದು ದುಡಿಬೇಕು ಅಂದ್ರೆ ಅಲ್ಲಿ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅಲ್ಲಿ ತಂದೆ ತಾಯಿನ ಬಿಟ್ಟು ಬರಕ್ಕಾಗಲ್ಲ, ಅಲ್ಲಿ ತಂದೆ ಅಥವಾ ತಾಯಿನ ನೋಡ್ಕೊಳ್ಳೋದ್ರ ಜೊತೆ ಜಮೀನ್ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಅದ್ರ ಜೊತೆ ಹಸುಗಳು ಇರ್ತವೆ, ಎಲ್ಲರನ್ನು ನೋಡ್ಕೊಂಡು ಅವ್ನು ಹೊರಗಡೆ ಬಂದು ಕೆಲಸ ಮಾಡೋದು ಸಾಧ್ಯನೇ ಇಲ್ದಿರ್ತಕ್ಕಂಥ ಕೆಲಸ ಸರ್. ಹಾಗಾಗಿ ಅಲ್ಲಿರ್ತಕ್ಕಂಥ ಯುವಕರ ಪ್ರತಿಯೊಂದು ವೈಯಕ್ತಿಕವಾದಂಥ ಕೈನ ಬಲಪಡಿಸ್ಬೇಕು ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು ಸರ್. ಯಾಕೆ ಹೊರಗಡೆ ರಾಜ್ಯಗಳಿಂದ ಅಷ್ಟೊಂದು ಜನ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ದಾರೆ? ನಮ್ಮ ಸುತ್ತ ಕರ್ನಾಟಕಕ್ಕೆ ಸೆಂಟ್ರ್ ನಮ್ಮ ರಾಣೆಬೆನ್ನೂರು ಆಗಿರ್ಬೋದು, ನಮ್ಮ ಹಾವೇರಿ ಅಥವಾ ದಾವಣಗೆರೆ ಅಂತ ನಾವು ಕರಿತೀವಿ ಸರ್. ಕರ್ನಾಟಕಕ್ಕೆ ಸೆಂಟ್ರು ಇದು ಬೆಂಗಳೂರನ್ನ ರಾಜಧಾನಿ ಅಂತಂದು ಒಂದು ಆಂಧ್ರಾಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು, ಅದನ್ನ ತಂದು ಹತ್ತಿರದಲ್ಲಿ ಇರ್ತಕ್ಕಂಥ ರಾಜಧಾನಿ ಮಾಡಿ ಇಲ್ಲಿ ಜೋಡಿಸ್ಬಿಟ್ರು ಸರ್. ಇದು ಬೆಂಗಳೂರು ಬೆಳೀತಾ ಇರೋದ್ರಿಂದ ಖುಷಿನೇ, ನಾವು ಬೆಂಗಳೂರಲ್ಲೇ ಬಂದು ಜೀವನ ಕಟ್ಕೊಂಡಿದೀವಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು, ಇಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನ ಯಾಕೆ ನಮ್ಮ ಭಾಗಕ್ಕೆ ತಂದು ಕೊಡಬಾರ್ದು? ಅಲ್ಲಿ ತಂದು ಕೊಟ್ರೆ ಯಾರು ಸರ್ಕಾರದಿಂದ ನೀವು 1000 ರೂಪಾಯಿ ಕೊಡಿ, ನಂಗೆ 10,000 ಕೊಡಿ ಅಂತ ನಾವ್ ಯಾರು ಕೇಳ್ತಿಲ್ಲ ಸರ್. ನಮ್ಗೆ ಉದ್ಯೋಗ ಕೊಡಿ, ನಮ್ಮ ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಉದ್ಯೋಗ ಕೊಡಿ, ನಮ್ಮ ದುಡಿಯ ಕೈನ ಬಲಪಡಿಸಿ, ದುಡಿಯ ಕೈಗೆ ಕೆಲಸ ಕೊಡಿ. ನಾವು ಸಮಾಜಕ್ಕೆ ನೀವು ಹೇಳ್ದಾಗೆ ಸರ್, ದೇಶಕ್ಕೆ ಹೆಸರು ತರ್ತಕ್ಕಂಥ ಕೆಲಸನ ನಾವು ಮಾಡೋದಕ್ಕೆ ರೆಡಿ ಇದೀವಿ. ನಮ್ಮ ಯುವಕರಿಗೆ ಯಾಕೆ ಕೆಲಸ ಕೊಡ್ತಿಲ್ಲ? ನಾವ್ಯಾಕೆ ನಮ್ಮ ಸ್ವಂತೂರು, ನಮ್ಮ ಮನೆ, ನಮ್ಮ ಮಠ 20-30 ವರ್ಷ ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ಊರನ್ನ ನಾವ್ ಯಾಕೆ ಬಿಟ್ಟು ವಲಸೆ ಬರ್ಬೇಕು ದುಡಿಯೋದಕ್ಕೆ? ನಮ್ಗೆ ಯಾಕೆ ಈ ಸರ್ಕಾರ ಆಗಿರ್ಬೋದು ಅಥವಾ ಈ ವೈಯಕ್ತಿಕವಾದಂತ ಸಾವಿರಾರು ಸರ್ಕಾರಗಳನ್ನ ನಾವು ಕಂಡಿದ್ದೀವಿ. ಸಾವಿರಾರು ದೊಡ್ಡ ದೊಡ್ಡ ನಮ್ಮ ಇಡೀ ಜಿಲ್ಲೆನಲ್ಲಿ ಸುಮಾರು ಮಿನಿಸ್ಟರ್ಗಳು ಇದ್ರು, ಸುಮಾರು MLAಗಳು, MP ಗಳು ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಯಾವ್ದು ಸಫಲವಾಗ್ತಿಲ್ಲ. ಯಾಕೆ ಉದ್ಯೋಗನ ತಂದು ನಮ್ ಕೈ ಕೊಡ್ತಾ ಇಲ್ಲ ನೀವು ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದು ದೊಡ್ಡ ಕಾರ್ಖಾನೆ ಆಗ್ಲಿ, ಫ್ಯಾಕ್ಟರಿ ಆಗ್ಲಿ ನಮ್ ಕೈಲಾಗಿದ್ದು ಸರ್. ಭಗವಂತ ಎಷ್ಟು ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಸುಮಾರು ಒಂದು 20,000-30,000 ಜನಕ್ಕೆ ಕೆಲಸ ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತಿದ್ದೀನಿ ಸರ್. ಈ ಕೂಗು ಕಳೆದ 50-60 ವರ್ಷಗಳಿಂದಲೂ ಇದೆ. ಡಾಕ್ಟರ್ DM ನಂಜುಂಡಪ್ಪನವರ ವರದಿನಲ್ಲೂ ಕೂಡ ಇದನ್ನೇ ಹೇಳ್ತಾರೆ. ಅವರು ನಿಮ್ಮ ಇಡೀ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಸೈದ್ಧಾಂತಿಕವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ಆರ್ಥಿಕ ತಜ್ಞರು ಮತ್ತೆ ಸರ್ಕಾರ ನೇಮಿಸಿದಂಥ ಒಬ್ಬ ಚಿಂತನಶೀಲರು ಎಲ್ಲರೂ ಹೇಳ್ತಾರೆ, ದಾವಣಗೆರೆ ಇವತ್ತು ಬೆಳಿಬೇಕಾಗಿತ್ತು, ದಾವಣಗೆರೆಯಲ್ಲಿ ಒಂದು ದೊಡ್ಡ ಕಾರ್ಖಾನೆ ಆಗಬೇಕಾಗಿತ್ತು, ಇದುವರೆಗೆ ಏನು ರಾಜಕೀಯ ಪ್ರಾತಿನಿಧ್ಯ ವಹಿಸಿದ್ರು ಇವರೆಲ್ಲರೂ ವಿಫಲರಾದರು ಅಂತ ಹೇಳ್ತಾ ಇದ್ದಾರೆ. ಸರಿ, ಆದರೆ ಈಗ ನೀವು ಅಲ್ಲಿ ಯಾವ ರೀತಿಯಾದಂಥ ಒಂದು ಕಾರ್ಖಾನೆ ಮಾಡಬೇಕು, ಈಗ ಅಲ್ಲಿಂದ ಜನ ಬೆಂಗಳೂರಿಗೆ ಬರೋದನ್ನು ತಪ್ಪಿಸ್ಬೇಕಾಗಿದ್ರೆ ನಾವು ಸದೃಢವಾಗಿ ಅಲ್ಲಿ ಎಂಥ ಒಂದು ಕಾರ್ಖಾನೆ, ಎಂಥ ಒಂದು ಅಲ್ಲಿ ಏನು ಉದ್ದೇಶವನ್ನು ಈಡೇರಿಸ್ತಕ್ಕಂಥ ಒಂದು ಇದನ್ನು ಮಾಡಬೇಕು ಅಂತ ನೀವೇನಾದರೂ ಆಲೋಚನೆ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಏನದು ಅನ್ನೋದನ್ನು ದಯವಿಟ್ಟು ತಿಳಿಸ್ಬೋದು ಸರ್. ಈಗ ಉದಾಹರಣೆಗೆ ಚಿಕ್ಕ ಪುಟ್ಟ ಕಾರ್ಖಾನೆಗಳು ಅಂದ್ರೆ ಅಥವಾ ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಮ್ಯಾನುಫ್ಯಾಕ್ಚರ್, ಯಾಕೆಂದ್ರೆ ಅಲ್ಲಿ ಈ ಸಾಫ್ಟ್ವೇರ್ ಅಂತ ಕಂಪ್ನಿಗಳನ್ನ ತಗೊಂಡೋದ್ರೆ ನಾವು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್. ಯಾಕೆಂದ್ರೆ ಒಂದು ತಮಗೆ ಗೊತ್ತಿರುತ್ತೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಕನ್ನಡಕ್ಕೆ
ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅನ್ಯ ಭಾಷೆಗಳನ್ನ ಇತ್ತೀಚಿನ ಈಗ ನಮ್ಮ ಮಕ್ಕಳು ಏನಿದ್ದಾರೆ 90 ಬಾರ್ ಹುಟ್ಟಿರೋ ಮಕ್ಕಳುಗಳು ಕಲಿತಾ ಇದ್ದಾರೆ. ಇಂಗ್ಲಿಷ್ ಅನ್ನೋದೇ ಈಗ ಬಂದಿದೆ. ಅಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡೋದಾಗ್ಲಿ ಏನು ಗೊತ್ತಿಲ್ಲ ಸರ್. ಈಗ ನಾರ್ಮಲ್ ಆಗಿ ನಮ್ಮಲ್ಲಿ ವಿದ್ಯಾಭ್ಯಾಸ ಇರೋದು ಸರ್ PUC ಮುಗಿಸಿರ್ತಾರೆ ಅಥವಾ ITI ಮುಗಿಸಿರ್ತಾರೆ ಅಥವಾ ಡಿಗ್ರಿ ಮುಗಿಸಿರ್ತಾರೆ ಸರ್. ಡಿಗ್ರಿನಲ್ಲಿ ಸೋಸಿಯಾಲಜಿನೋ ಅಥವಾ ಪತ್ರಿಕೋದ್ಯಮನೋ ಅಥವಾ ಈ ತರದ್ದು ಓದಿರ್ತಕ್ಕಂಥವ್ರು ಹೆಚ್ಚಿಗೆ ಅಂದ್ರೆ MA ಓದ್ತಾರೆ ಅಥವಾ TCH ಅದೇ ಟೀಚರ್ ಕೋರ್ಸ್ಗಳೆಲ್ಲ ಇದಾವಲ್ಲ ಸರ್, ಅಂಥದನ್ನೇ ಓದಿರ್ತಕ್ಕಂಥವ್ರು ಜಾಸ್ತಿ ಸರ್, ಯಥೇಚ್ಛವಾಗಿ ಸಿಗುತ್ತೆ ಅಂಥವ್ರು. ಸೊ ಅಂಥವ್ರು ಮಾಡ್ತಕ್ಕಂಥ ಕೆಲಸಗಳು, ಅಂಥವ್ರು ಮಾಡ್ತಕ್ಕಂಥ ಕಾರ್ಖಾನೆಗಳನ್ನ ಅಲ್ಲಿ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀನಿ. ತುಂಬಾ ನಿಮ್ಮಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾನು ಹುಡುಕಿ ಅವ್ರ ಹತ್ರ ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದೀನಿ. ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸದೊಡ್ಡ ಒಂದು ಆಕ್ಷನ್ ಪ್ಲಾನ್ ಆಗ್ಲಿ, ಕಾಂಪ್ರಹೆನ್ಸಿವ್ ರಿಪೋರ್ಟ್ ಆಗ್ಲಿ, ಅಂತ ಒಂದು ರಿಪೋರ್ಟ್ ಆಗ್ಲಿ ನೀವು ತಯಾರು ಮಾಡಿದೀರಾ? ಪ್ರಾಜೆಕ್ಟ್ ರಿಪೋರ್ಟ್ ಸರ್? ಹೌದು. ಇದನ್ನು ತಯಾರು ಮಾಡಿದ್ರೆ ನೀವು ಯಾರಾದ್ರೂ ಗಮನಕ್ಕೆ ತಂದಿದ್ದೀರಾ ಸರ್ಕಾರದ ಮಟ್ಟದಲ್ಲಿ? ಸರ್ ಹೌದು, ತಂದಿದ್ದೀನಿ. ಈ ಹಿಂದೆ ನಮ್ಮ ಆರ್ ಶಂಕರ್ ಸರು MLA ಆಗಿದ್ರು ಸರ್. ಅವ್ರ ಜೊತೆನೆ ನಾವು ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದು. ಆರ್ ಶಂಕರ್ ಅವರು MLA ಆಗಿ ಇಮಿಡಿಯೇಟ್ ಆಗಿ ಮಿನಿಸ್ಟರ್ ಆದ್ರು. ಮಿನಿಸ್ಟರ್ ಆದ ಸಂದರ್ಭದಲ್ಲಿ ನಮ್ಮಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಸರ್ ಒಂದು 100 acres ಲ್ಯಾಂಡ್ ಗೋಮಾಳ ಜಾಗ ಇದೆ ಸರ್. ಆ ಜಾಗನ ಗುರುತಿಸಿ ಅಲ್ಲಿಂದ ಶಂಕರ್ ಸರ್ ಅಧಿಕಾರಕ್ಕೆ ಬಂದ್ಮೇಲೆ ಅದನ್ನ ಇಲ್ಲಿರ್ತಕ್ಕಂಥವ್ರು ಬೆಂಗಳೂರಲ್ಲಿ ಈ ಕಾರ್ಖಾನೆ, ಚಿಕ್ಕ ಪುಟ್ಟ ಕಾರ್ಖಾನೆಗಳಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲೊಂದು ಫ್ಯಾಕ್ಟ್ರಿ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸ್ವಲ್ಪ ಕೆಲಸ ಮಾಡಿದ್ರು. ಅದು ಆದ್ಮೇಲೆ ಏನಾಯ್ತು, ಮತ್ತೆ ಒಂದು ವರ್ಷದಲ್ಲಿ ಅವ್ರ ಅಧಿಕಾರ ಬಿಟ್ಟಿಳಿದ್ರು ಆ ರಾಜಕೀಯ ಕಾರಣಗಳಿಂದ. ಅದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿಯಿಂದ ಅರುಣ್ ಕುಮಾರ್ ಪೂಜಾರಣ್ಣ ಅವರು ಅಧಿಕಾರಕ್ಕೆ ಬಂದ್ರು ಸರ್. ಅವರು ಸಹ ಬಂದಾಗ ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ರು, ಅವ್ರಿಗೂ ಜಾಗ ತೋರಿಸಿದ್ವಿ. ಅಲ್ಲಿ ಸುತ್ತಮುತ್ತ ಹಳ್ಳಿನಲ್ಲಿ ಈಗ ನಾರ್ಮಲ್ ಆಗಿ ಜಾಗ ಇತ್ತು ಅಂದ್ರೆ ರೈತರು ಬಳಸ್ಕೊತಾ ಇರ್ತಾರೆ. ಸೊ ಅದರಿಂದ ನಮ್ಮೇಲೂ ಇವರು ಮಂಜಯ್ಯ ಚಾವಡಿ ಇದನ್ನ ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅಂತೇಳಿ ನಮ್ಮ ಮೇಲೇನೂ ಅಪಾಸ್ಯಗಳನ್ನು ಮಾಡಿದ್ದುಂಟು. ಯಾಕೆಂದ್ರೆ ಯಾರ್ದೋ ಒಬ್ಬ ರೈತ ಬೇರೆಯವ್ರದ್ದು ಉಪಯೋಗಿಸ್ಕೊತಾ ಇದ್ದಾನೆ, ಅದನ್ನ ಮತ್ತೆ ಕಬಳಿಕೆ ಮಾಡ್ಕೊಳ್ಳುತ್ತೆ ಅಂದಾಗ ಅವನಿಗೆ ವೈಯಕ್ತಿಕವಾಗಿ ನಮ್ಮ ಮೇಲೆ ದ್ವೇಷ ಬರೋದು ಸಾಮಾನ್ಯ. ಸೊ ಆ ತರದ ಇನ್ಸಿಡೆಂಟ್ಗಳೆಲ್ಲ ಅಲ್ಲಿ ನಡೆದಾಗ ಸೊ ಬೆಂಗಳೂರಿಂದ ಫ್ಯಾಕ್ಟ್ರಿಗಳವ್ರನ್ನ, ಪ್ರೈವೇಟ್ ಕಂಪ್ನಿಗಳವ್ರನ್ನ ಅಲ್ಲಿ ಕರೆಸಿ ಆ ಜಾಗನ ಇನ್ಸ್ಪೆಕ್ಷನ್ ಮಾಡಿಸಿದ್ದು ಇದೆ ಸರ್. ಉದಾಹರಣೆಗೆ ಇಲ್ಲಿಂದ ಬಟ್ಟೆ ರೆಡಿಯಾಗಿ ಇಲ್ಲಿ ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳಲ್ಲಿ ರೆಡಿಯಾಗಿ ಪುಣೆ, ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಹೋಗ್ತಿದೆ. ಸೊ ಆ ಟ್ರಾನ್ಸ್ಪೋರ್ಟ್ ಕೂಡ ಕಮ್ಮಿ ಆಗುತ್ತೆ. ನಮ್ದು ದಾವಣಗೆರೆಗೆ ಪುಣೆಗೂ ಬೆಂಗಳೂರಿಗೂ ಒಂದು 1000 ಕಿಲೋಮೀಟರ್ ಇದ್ರೆ ನಮ್ ದಾವಣಗೆರೆಗೂ ಬೆಂಗಳೂರಿಗೂ ಒಂದು 400 ಕಿಲೋಮೀಟರ್ ಇದೆ ಸರ್, ರಾಣೆಬೆನ್ನೂರ್ಗೂ ಬೆಂಗಳೂರಿಗೂ. ಸೊ ಅಲ್ಲಿಂದ ಒಂದು 400 ಕಿಲೋಮೀಟರ್ ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗುತ್ತೆ. ಇಲ್ಲಿ 20,000 25,000 ಕೆಲಸ ಮಾಡೋರಿಗೆ ಕೊಡ್ತಿದ್ದೀರಾ, ನಮ್ಮಲ್ಲಿ ಜಸ್ಟ್ ಒಂದು 18,000 20,000 ಕೆಲ್ಸಕ್ಕೆ ಕೊಟ್ರು ಸುಮಾರು ಜನ ಕೆಲ್ಸಕ್ಕೆ ಬರೋ ಅಂತ ಒಂದು ಇದಿದೆ ಸರ್. ಜಾಗನೂ ಗುರುತಿಸ್ಕೊಂಡಿದ್ದೀರಿ. ಅದ್ರ ಜೊತೆಲಿ ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ ಸರ್, ಅಲ್ಲಿ ಒಳ್ಳೆ ಫ್ಯಾಕ್ಟ್ರಿ ಯಾರಾದ್ರೂ ಮಾಡ್ತೀವಿ ಅಂದ್ರೆ ನಾನೇ ಒಂದು 20 ಎಕರೆ ಜಾಗ ನಾನು ವೈಯಕ್ತಿಕವಾಗಿ ನಾನು ಅದನ್ನ ಏನ್ ಬೇಕು ಸುಸಜ್ಜಿತವಾಗಿ ರೆಡಿ ಮಾಡ್ಕೊಡೋದು ರೆಡಿ ಇದೀನಿ ಸರ್. ಅಷ್ಟು ಪ್ರಿಪರೇಷನ್ಸ್ ಇಟ್ಕೊಂಡು ಬಂದವ್ರಿಗೆಲ್ಲ ಕೇಳ್ತಿದ್ದೀನಿ ಸರ್, ಹುಡುಕ್ತಾ ಇದ್ದೀನಿ. ಯಾರು ಬಂದ್ರು ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಡ್ತೀನಿ. ಒಂದು ಅಟ್ಲೀಸ್ಟ್ ಒಂದು 20,000 ಜನಕ್ಕೆ, ಒಂದು 10,000 ಜನಕ್ಕೆ ಒಂದು 3 ಶಿಫ್ಟ್ ಮಾಡಿ ಕೆಲಸ ಕೊಡುವಂತ ಪ್ರಯತ್ನ ಪಡಿ ಅಂತ ಸುಮಾರು ನಾಯಕರುಗಳ ಹತ್ರ ಓಡಾಡ್ತಾ ಇದ್ದೀವಿ ಸರ್. ತಿರ್ಗಾ ಅವರು ಹೇಳಿದ್ರು ಸರ್, ಹಿಂಗೆ ಸರ್ಕಾರಗಳು ಚೇಂಜ್ ಆಗ್ತಿದೆ, ನಮಗೂ ಯಾವುದೇ ರೀತಿಯಾದಂತ ಒಂದು ಶಕ್ತಿ ಇಲ್ಲ ಸರ್ ರಾಜಕೀಯವಾಗಿ. ವೈಯಕ್ತಿಕವಾಗಿ ಎಷ್ಟು ಮಾಡಬೇಕು ಅಷ್ಟು ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಿದ್ದೀನಿ ಸರ್, ಬಿಡಲ್ಲ ಸರ್. ನಾನು ಉಸಿರಿರೋರ್ಗು ಅಟ್ಲೀಸ್ಟ್ ಅದೇ ವೈಯಕ್ತಿಕವಾದಂತ ಕೈ ಬಲ ಪಡ್ತು ಅಂದ್ರೆ ಖಂಡಿತವಾಗ್ಲೂ ಗ್ರಾಮ ಬೆಳೆಯುತ್ತೆ. ವ್ಯಕ್ತಿ ಬೆಳೆದ್ರೇನೆ ಅಲ್ವಾ ಸರ್ ಗ್ರಾಮ ಬೆಳೆಯೋದು, ಗ್ರಾಮ ಬೆಳೆದ್ರೇನೆ ಅಲ್ವಾ ಸರ್ ನಮ್ಮ ತಾಲೂಕ್ ಬೆಳೆಯೋದು, ನಮ್ಮ ತಾಲೂಕ್ ಬೆಳೆದ್ರೆ ಆಟೋಮೆಟಿಕ್ ಆಗಿ ರಾಜ್ಯ ಇನ್ನೂ ಯಥೇಚ್ಛವಾಗಿ ಬೆಳೆಯುತ್ತೆ. ಇಲ್ಲಿ ಯಾಕೆ ಸರ್? ಹೌದು, ಹೊರಗಡೆ ರಾಜ್ಯದವ್ರು ಕೆಲಸ ಮಾಡ್ಲಿ ಸರ್, ನಮ್ಗೆ ವಿರೋಧ ಏನಿಲ್ಲ ಸರ್. 80% ಹೊರಗಡೆ ಅವ್ರು ಇದಾರೆ ಸರ್, 20% ನಮ್ಮ ಕರ್ನಾಟಕದವ್ರು ಇದಾರೆ. ಯಾಕೆ ಬೇಕು ಸರ್ ಅಂತ ಬೆಂಗಳೂರು ನಮ್ಗೆ? 80% ನಮ್ಮವ್ರು ಇದ್ದು 20% ಬೇರೆ ರಾಜ್ಯದವ್ರು ಇರ್ಲಿ ಸರ್, ನನ್ ಖುಷಿ ಅಲ್ವಾ ಸರ್? ಆಕ್ಚುಲಿ ನಿಮ್ಮ ಒಂದು ಭಾವನೆಗಳು ಮತ್ತೆ ನಿಮ್ಮ ಒಂದು ಏನು ಆಶಯಗಳು ಬಹಳ ಬಹಳ ದೊಡ್ಡದಾಗಿದೆ, ಮತ್ತೆ ಅದು ಬಹಳ ಗಂಭೀರ ಮತ್ತು ಅರ್ಥಪೂರ್ಣವಾಗೇ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಬಹಳ ಮುಖ್ಯವಾಗಿ ನೀವು ಇವತ್ತು ಏನು ಕರ್ನಾಟಕದ ಮಧ್ಯ ಕೇಂದ್ರವಾದಂಥ ದಾವಣಗೆರೆ ಒಂದು ವಾಸ್ತವಿಕವಾಗಿ ಫಾರ್ ಆಲ್ ಪ್ರಾಕ್ಟಿಕಲ್ ಆಗಿ ಅದೊಂದು ರಾಜಧಾನಿ ಆಗಬೇಕಾಗಿತ್ತು ನಿಜ. ಆದರೆ ಇವತ್ತು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆದಿರುವಾಗ ಬೆಂಗಳೂರಿನ ಒಂದು ಅಲ್ಲಿ ತಯಾರಾಗುವಂತಹ ಒಂದು ವಸ್ತುವಿನ ಒಂದು ಗುಣಮಟ್ಟ, ಬ್ರ್ಯಾಂಡು, ಪೈಪೋಟಿ, ಕ್ವಾಲಿಟಿ ಇವೆಲ್ಲ ಕನ್ಸಿಡರೇಷನ್ಗೆ ಬರುತ್ತೆ ಅನ್ನೋದು ವ್ಯಾಪಾರದಲ್ಲಿ ಅಥವಾ ಉದ್ಯಮದಲ್ಲಿ. ಸೊ ಹಾಗಾಗಿ ನಿಮ್ಮ ಮುಂದೆ ಬಹಳ ದೊಡ್ಡ ಸವಾಲುಗಳಿವೆ. ಆದರೆ ಆಶಯ ಸಂಕಲ್ಪ ಇರಬೇಕು. ಇಂಥ ಸಂಕಲ್ಪ ಇದ್ದಾಗಲೇ ನಾವು ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಕೈಗಾರಿಕೆ ಅಥವಾ ಒಂದು ಘಟಕ ಮಾಡಲಿಕ್ಕೆ ಸಾಧ್ಯ. ಹಾಗಂತ ಹೇಳಿ ದಾವಣಗೆರೆಯಲ್ಲಿ ಒಂದು ಕೈಗಾರಿಕೆ ಆದರೆ ಬೆಂಗಳೂರಿನಲ್ಲಿ ತಯಾರಾಗುವಂತಹ ಒಂದು ಉತ್ಪನ್ನದ ಗುಣಮಟ್ಟ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಲ್ಲ, ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಸಾಧಿಸಿ ತೋರಿಸ್ಬೇಕಾಗ್ತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನೀವು ಅದನ್ನು ಯಾವಾಗ ಸಫಲೀಕರಣ ಆಗ್ತೀರಾ ಆವತ್ತು ಹಾವೇರಿಯಿಂದ ರಾಣಿಬೆನ್ನೂರಿನಿಂದ ಬೆಂಗಳೂರಿಗೆ ತಂಡೋಪತಂಡವಾಗಿ ವಲಸೆ ಬರ್ತಕ್ಕಂಥದ್ದು ತಪ್ಪುತ್ತೆ.
ನಿಮಗೆ ಇಷ್ಟೆಲ್ಲ ಸಂಕಲ್ಪಗಳನ್ನು ಹೊತ್ತವರು, ನೀವು ಕೈಗಾರಿಕೆಗಳ ಬಗ್ಗೆ ಮತ್ತು ನಿಮ್ಮ ಊರಿನ ಒಂದು ಪುರೋಭಿವೃದ್ಧಿ ಬಗ್ಗೆ ಎಲ್ಲ ಹೇಳಿದ್ರಿ. ನೀವು ಬೆಂಗಳೂರಿಗೆ ಬರಬೇಕು ಅಂತ ನಿಮಗೆ ಸಂಕಲ್ಪ ಹೇಗೆ ಏರ್ಪಟ್ಟಿತ್ತು? ನೀವು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಒಂದು ಈ ಬದುಕಿನ ಪಯಣ ಯಾವ ರೀತಿ ಸಾಗಿತು, ಯಾವ ರೀತಿ ಮುಂದೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್, ನಾನು ಅನ್ಕೋತಾ ಇದ್ದೆ ಇದನ್ನ ಎಲ್ಲಿ ಸರ್ ಮರ್ತು ಬಿಡ್ತಾರೋ, ನಾವು ಬೆಂಗಳೂರಿಗೆ ಬಂದಿದ್ದೆ ಇಂಪಾರ್ಟೆಂಟ್ ತಿರುವು ಸರ್ ನನ್ನ ಜೀವನಕ್ಕೆ. ಅದನ್ನ ನಿಮ್ಮ ಮುಂದೆ ಹೇಳ್ಕೊಳ್ಳೋ ಅಂತ ಅವಕಾಶ ಸಿಕ್ಕಿದ್ದು ಇನ್ನ ಖುಷಿ ವಿಚಾರ ಸರ್. ಯಾಕೆಂದ್ರೆ ನನ್ನಂತ ಸಾವಿರಾರು ಜನನ್ನ ಬೆಳೆಸಿರ್ತಕ್ಕಂಥ ವ್ಯಕ್ತಿ, ಗುರುತಿಸಿರ್ತಕ್ಕಂಥ ವ್ಯಕ್ತಿ ನೀವು. ನಿಮ್ಮಂತ ಮಹನೀಯರ ಮುಂದೆ ಕುತ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದ್ದೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್. ಇವತ್ತು ನಾನು ಅದೇ ಹೇಳಿದೆ ನಿಮ್ಗೆ ಆವಾಗಲೇ, SLC ಮುಗಿದ್ಮೇಲೆ ನಮ್ಮ ತಂದೆಯವ್ರಿಗೆ ತೊಂದರೆ ಆಯ್ತು. ಸೊ ಊರು ಬಿಟ್ವಿ, ಅಲ್ಲಿ ಬೆಂಗಳೂರು ಹೊನ್ನಳ್ಳಿನಲ್ಲಿ ಹೋಗಿ ವಾಸ ಮಾಡಿದ್ವಿ. ಅಲ್ಲಿ ಲಾಡ್ಜಲ್ಲಿ, ಪೆಟ್ರೋಲ್ ಬಂಕ್ ಅಲ್ಲಿ, ಡಾಬಾದಲ್ಲಿ ಕೆಲಸ ಮಾಡ್ಕೋತಾ PUC ಕಂಪ್ಲೀಟ್ ಮಾಡಿದೆ. PUC ಮುಗಿದ್ಮೇಲೆ ಬೆಂಗಳೂರಿಗೆ ಬರಕ್ಕೆ ಇಷ್ಟ ಇರಲಿಲ್ಲ ಸರ್ ನನಗೆ. ನಮ್ಮ ತಂದೆಯವರು ಆವಾಗ ಸ್ವಲ್ಪ 2 ವರ್ಷಕ್ಕೆ ಗುಣಮುಖರಾದ್ರು, ಕಾಲೆಲ್ಲ ಸ್ವಲ್ಪ ರೆಡಿ ಆಯ್ತು. ಅಲ್ಲಿ ಏನು ಕೆಲಸ ಮಾಡ್ಬೇಕು ಅಂದ್ರೆ ಕೆಲಸ ಇಲ್ಲ, ಜಮೀನಲ್ಲಿ ಮಾಡೋದಕ್ಕೆ ಮರಡು ಭೂಮಿ ಅಲ್ವಾ ಸರ್, ಅವ್ರಿಗೆ ಫಿಸಿಕಲ್ ಆಗಿ ಸ್ವಲ್ಪ ಕುಂದೋಗಿರೋದ್ರಿಂದ ಅಲ್ಲಿ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಬೆಂಗಳೂರಿಗೆ ಬಂದ್ರು ಸರ್. ನಮ್ಮ ತಂದೆ ಬಂದು ಬೆಂಗಳೂರಿನಲ್ಲಿ ಮೊದಲನೇ ಕೆಲಸ ಅಂದ್ರೆ ಸರ್ ಸೆಕ್ಯೂರಿಟಿ ಕೆಲಸ ಮಾಡಿದ್ರು ಸರ್. ಫಿಲೋಮಿನಾ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಸರ್ ನಮ್ಮ ತಂದೆ. ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ಅವ್ರು ಬಂದು ಇಲ್ಲಿ ಒಂದ್ ಸ್ವಲ್ಪ ದಿನ ನೆಲೆ ಕಂಡುಕೊಂಡು ಇರೋದಕ್ಕೆ ಒಂದು ರೂಮು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು, ಮತ್ತೆ ನಾವಲ್ಲಿ ಹೊನ್ನಳ್ಳಿನಲ್ಲಿ ಇದ್ವಿ ಅಲ್ಲ ಸರ್, ನಮ್ಮ ತಂದೆ ಬಂದು ನನ್ನ ಮತ್ತೆ ನಮ್ಮ ತಾಯಿನ, ನಮ್ಮ ತಮ್ಮ ರುದ್ರಯ್ಯ ಅಂತ ಸರ್, ಅವನು ತುಂಬಾ ಕಷ್ಟ ಅನುಭವಿಸಿದ್ದಾನೆ ಸರ್. ಅವ್ರನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಸರ್. ಬೆಂಗಳೂರಿಗೆ ಬಂದಾಗ ಕೆಲಸ ಏನ್ ಮಾಡ್ಬೇಕು ಗೊತ್ತಿಲ್ಲ. PUC ಬರ್ದಿದ್ದೆ ಸರ್ ಎಕ್ಸಾಮು, ಇಂಗ್ಲಿಷ್ ಸಬ್ಜೆಕ್ಟ್ ಫೇಲ್ ಆಗಿತ್ತು ಸರ್. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ವಿದ್ಯಾರ್ಥಿಗಳದ್ದು ಯಾವ್ದಾದ್ರು ಸಬ್ಜೆಕ್ಟ್ ಫೇಲ್ ಆಗುತ್ತೆ ಅಂದ್ರೆ ಅದು ಇಂಗ್ಲಿಷ್ ಸರ್. ಯಾಕೆಂದ್ರೆ ನಾವು ಓದಿದ್ದೆ 1ನೇ ಕ್ಲಾಸಿಂದ SLC ವರೆಗೂ ಕನ್ನಡ ಮೀಡಿಯಂ ಅಲ್ವಾ ಸರ್. ಸೊ ಹಂಗಾಗಿ 5ನೇ ಕ್ಲಾಸ್ ವರೆಗೂ ಕನ್ನಡ ಮೀಡಿಯಂ, ನಮ್ಗೆ ಇಂಗ್ಲಿಷ್ ಅಂದ್ರೆ ಅರ್ಥ ಆಗ್ತಾ ಇರಲಿಲ್ಲ ಸರ್. ಸೊ ಹಂಗಾಗಿ ಬೆಂಗಳೂರಿಗೆ ಬಂದ ಮೇಲೆ ಏನಾಯ್ತು, ಜೀವನ ಮಾಡ್ಬೇಕಲ್ಲ ಸರ್. ಸೊ ಅವಾಗ ನಮ್ಮ ತಂದೆ ಸೆಕ್ಯೂರಿಟಿ ಕೆಲಸ ಬಿಟ್ರು, ಅಮ್ಮನ್ನ ಗಾರ್ಮೆಂಟ್ಸ್ ಸೇರಿಸಿದ್ರು. ಅಪ್ಪ ನಾವೇನಾದ್ರು ಮಾಡ್ಬೇಕು ಅಂತೇಳಿ ಮಾರ್ಕೆಟ್ಗೆ ಹೋಗಿ ಗ್ಯಾಸ್ ಲೈಟರ್ ತಗೊಂಡ್ಬರ್ತಿದ್ವಿ ಟೈ ಹಾಕೊಂಡು. ಸರ್ ಹಿಂಗ್ ಕಂಪ್ನಿಯಿಂದ ಬಂದಿದೀವಿ, ಇದು ನಿಮ್ಗೆ ಹೊರಗಡೆ ಕಂಪ್ನಿನಲ್ಲಿ ತಗೊಂಡ್ರೆ 180 ರೂಪಾಯಿ 100 ರೂಪಾಯಿ ಆಗುತ್ತೆ, ನಾವು ಡೈರೆಕ್ಟ್ ಮಾರ್ಕೆಟಿಗೆ ತಂದಿರೋದ್ರಿಂದ ನಿಮ್ಗೆ 150 ರೂಪಾಯಿ ಕೊಡ್ತೀವಿ ಅಂತೇಳಿ ಈ ತರ ಬೀದಿನಲ್ಲಿ, ಫುಟ್ಪಾತ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಹೋಗ್ಬಿಟ್ಟು ಗ್ಯಾಸ್ ಲೈಟರ್ಗಳು ಮಾರ್ಕೊಂತ ಒಂದು ಜೀವನ ಕಟ್ಕೊಂಡ್ವಿ. 500 ರೂಪಾಯಿ 1000 ರೂಪಾಯಿ ದುಡ್ಡು ಕೊಡ್ತಾ ಇದ್ವಿ ಸರ್. ಅದಾದ್ಮೇಲೆ ಟ್ರಾವೆಲ್ಸ್ ಅಲ್ಲಿ ಕೆಲಸ ಸೇರ್ಕೊಂಡೆ. ಟ್ರಾವೆಲ್ಸ್ ಅಲ್ಲಿ ಕೆಲಸ ಸೇರ್ಕೊಂಡು ಎಕ್ಸಾಮ್ ಬರೆದು ಬಂದೆ, ಪಾಸ್ ಆಯ್ತು ಸರ್. ಅದಾದ್ಮೇಲೆ ಜಯನಗರ BS ಕಾಲೇಜಲ್ಲಿ ಡಿಗ್ರಿಗೆ ಅಡ್ಮಿಷನ್ ಆದೆ. ಅಲ್ಲಿ ಒಬ್ರನ್ನ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಅವ್ರನ್ನ KR ಪುರಂ ಇಂದ ಜಯನಗರ ಕರ್ಕೊಂಡು ಡ್ರಾಪ್ ಮಾಡಿ ಕಾಲೇಜ್ಗೆ ಹೋಗ್ತಿದ್ದೆ, ದಿವಾಕರ್ ಸರ್ ಅಂತ. ಅವರು 1 ವರ್ಷ ನಂದು ಡಿಗ್ರಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಂಪ್ಲೀಟ್ ಆದ ತಕ್ಷಣ ಮಾರಿಷಸ್ಗೆ ಕೆಲಸ ಟ್ರಾನ್ಸ್ಫರ್ ಆಯ್ತು. ಸೊ ಮತ್ತೆ ಇಲ್ಲಿಂದ ನಾನು ಅಲ್ಲಿ ಓಡಾಡೋದೇ ದೊಡ್ಡ ಸಮಸ್ಯೆ ಆಗೋಗ್ತಾ ಇತ್ತು. ಸೊ ಹಂಗಾಗಿ ಮತ್ತೆ ಅಲ್ಲಿ ಬಿಟ್ಟು C ಕಾಲೇಜಲ್ಲಿ ಕೆಲಸಕ್ಕೆ ಕಾಲೇಜ್ ಸೇರ್ಕೊಂಡೆ. ಅಲ್ಲಿ ಹಿಂಗೆ ಹೆಂಗ್ ಬುದ್ಧಿ ಸರ್, ಹುಡುಗರ ಜೊತೆ ಜಗಳ ಆಡ್ಕೊಂಡು ಅಲ್ಲಿ ಸ್ವಲ್ಪ TC ಕೊಟ್ಬಿಟ್ರು. ಸೊ ಅಲ್ಲಿಂದ TC ತಗೊಂಡು ಮತ್ತೆ KR ಪುರಂ ಗೌರ್ಮೆಂಟ್ ಕಾಲೇಜ್ ಸೇರ್ಕೊಂಡೆ ಸರ್. ಅಲ್ಲಿವರೆಗೂ HEP ತಗೊಂಡಿದ್ದೆ ಸಬ್ಜೆಕ್ಟ್. KR ಪುರಂ ಗೌರ್ಮೆಂಟ್ ಕಾಲೇಜಿಗೆ ಬಂದ ಮೇಲೆ HSJ ತಗೊಂಡೆ. ಜರ್ನಲಿಸಂ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇತ್ತು ಸರ್, ಅಲ್ಲಿ ಜರ್ನಲಿಸಂ ಸಬ್ಜೆಕ್ಟ್ ತಗೊಂಡೆ. ಒಬ್ಬ ಸುನಿಲ್ ಕುಮಾರ್ ಸರ್ ಅಂತ ಅವ್ರದ್ದೊಂದು ಪರಿಚಯ ಆಯ್ತು ನಮ್ಮ ತಮ್ಮನ ಕಡೆಯಿಂದ, ರುದ್ರಯ್ಯ ಅಂತ ನಮ್ಮ ತಮ್ಮ ಸರ್, ಅವನ ಕಡೆಯಿಂದ ಸುನಿಲ್ ಕುಮಾರ್ ಸರ್ ಪರಿಚಯ ಆಯ್ತು. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಂದ್ರೆ ಅವರು ಪತ್ರಿಕೆ ಬರೀತಿದ್ರು ಸರ್. ಹಾಬಿ ಬೇಸಿಕಲಿ ಇಂಜಿನಿಯರ್ ಸರ್. ಅವರು ಡ್ರಾಯಿಂಗ್ ಮಾಡೋದು, ಬಿಲ್ಡಿಂಗ್ಸ್ ಅಪ್ರೂವಲ್ಸ್ ಮಾಡ್ಕೊಡೋದು, ರೋಡ್ದು ಮೆಜರ್ಮೆಂಟ್, ಸೈಟ್ ಮೆಜರ್ಮೆಂಟ್ ತಗೊಳ್ಳೋದು, ಅಲ್ಲಿ ಆಫೀಸ್ ಕ್ಲೀನ್ ಮಾಡ್ಕೊಳ್ಳೋದು, ಪೂಜೆ ಮಾಡೋದು, ಮತ್ತೆ 10 ಗಂಟೆ ಕಾಲೇಜ್ಗೆ ಹೋಗೋದು, ಮತ್ತೆ 2 ಗಂಟೆ 2:30ಗೆ ಆಫೀಸಿಗೆ ಬಂದು ನೋಡ್ಕೊಳ್ಳೋದು ಕೆಲಸ ಮಾಡ್ಕೊಂಡಿದ್ದೆ ಸರ್. ಅಲ್ಲಿ ಪೇಪರ್ಗಳು ಕಲ್ತ್ಕೊಂಡೆ ಸರ್. ನಮ್ಮ ಸರ್ ಜೆರಾಕ್ಸ್ ಮಾಡಿಸ್ಕೊಂಬ, ಬ್ಲೂ ಪ್ರಿಂಟ್ ತಗೊಂಬ, ಸೈಟ್ ಹತ್ರ ಹೋಗಿ ಮೆಜರ್ಮೆಂಟ್ ಮಾಡ್ಕೊಂಬ, ಈ ತರ ಚಿಕ್ಕ ಚಿಕ್ಕ ಕೆಲಸಗಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅಲ್ಲಿ RTC ಅಂದ್ರೇನು, ಪಾಣಿ ಅಂದ್ರೇನು, ರೆವಿನ್ಯೂ ಬಗ್ಗೆ ಸ್ವಲ್ಪ ಮಾಹಿತಿ ಬರಕ್ ಸ್ಟಾರ್ಟ್ ಆಯ್ತು. ನಾನು ಓದ್ತಾ ಇದ್ದ ಸಬ್ಜೆಕ್ಟ್ಗೂ ಇಲ್ಲಿ ಕಲಿತಾ ಇರೋದಕ್ಕೂ ಸಂಬಂಧನೇ ಇರಲಿಲ್ಲ ಸರ್. ಆಸಕ್ತಿ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ತಾವ್ ಹೇಳ್ದಂಗೆ. ಸೊ ಅದನ್ನ ಅಲ್ಲಿ ಕಲ್ತ್ಕೊಂತ ಬಂದಾಗ ಏನಾಯ್ತು ಸರ್, ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ. ಆಮೇಲೆ ಮತ್ತೆ 2016ರಲ್ಲಿ ಅನಿತಾ ಅಂತ ನಮ್ಮ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಂಡ್ವಿ. ಮದುವೆ ಆದ್ಮೇಲೆ ನಾನು ಹೊರಗಡೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದು ಸರ್. ವೈಯಕ್ತಿಕವಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಈ ತರ ಬಿಲ್ಡರ್ಗಳಿಗೆ, ಆಂಧ್ರದಿಂದ ಬರೋರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ತಗ್ಸ್ಕೊಡೋದು, ಅವ್ರು ಲೀಗಲ್ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡೋದು, ಎಲ್ಲ ಪೇಪರ್ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಈಗ ಲೀಗಲ್ ಆಗಿ ಕಂಪ್ನಿ ರಿಜಿಸ್ಟರ್ ಮಾಡ್ಕೊಂಡು ಬಿಲ್ಡರ್ಗಳಿಗೆ ನಮ್ದು ಕಂಪ್ನಿ ಪಾರ್ಟ್ನರ್ ಆಗಿ, ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ನಾನು ಜವಾಬ್ದಾರಿ ವಹಿಸ್ಕೊಂಡು ನಾನು ಅವ್ರ ಕಂಪ್ನಿಗೆ ಕೆಲಸಗಳನ್ನ ನಮ್ಮ ಕಂಪ್ನಿ ಮುಖಾಂತರ. ಇದ್ರ ಮಧ್ಯೆ ನೀವು ಒಂದು ಏನು ಈ ಅಯೋಧ್ಯೆ ಪಾದಯಾತ್ರೆ ಅಂತಕ್ಕಂಥದ್ದನ್ನು ಕೂಡ ನೀವು ಮಾಡಿದ್ರಿ. ಇದು ಏನು, ಇದು ಹೇಗೆ, ಇದರ ಪ್ರೇರಣೆ ಹೇಗೆ ಅಂತಕ್ಕಂಥದ್ದು ನಾವು ಹೇಳ್ಬೋದಾ ಸರ್? ನನ್ನ ಜೀವನದ
ಒಂದು ಮಹತ್ ಕಾರ್ಯ ಅಥವಾ ನನ್ನ ಜೀವನದಲ್ಲಿ ಯಾವ್ದಾದ್ರು ನೀನ್ ಏನ್ ಸಾಧಿಸಿದ್ಯಪ್ಪ ಅಂತ ಹೇಳಿದ್ರೆ ನಾನು ಹೇಳೋದು ಮೊದಲನೇ ಆನ್ಸರ್ ಇದು ಸರ್. ಅಯೋಧ್ಯೆಗೆ ನಾನು ಪಾದಯಾತ್ರೆ ಮಾಡಿದ್ದೀನಿ. ನಾನು ಇವತ್ತೇ ಅಂತ್ಯ ಆದ್ರೂ ನನ್ನ ಜೀವನಕ್ಕೆ ನೆಮ್ಮದಿ ಭಗವಂತ ಅಷ್ಟು ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ಸರ್, ಅಯೋಧ್ಯೆಗೆ ಪಾದಯಾತ್ರೆ ಮಾಡಿದ್ದು ಕೇವಲ ದೇವರ ದರ್ಶನಕ್ಕಲ್ಲ ಸರ್. ಸಾವಿರಾರು ಜನ ನೀವು ನೋಡಿದೀರಾ, ಅಯ್ಯಪ್ಪ ಸ್ವಾಮಿ ಪಾದಯಾತ್ರೆ ಹೋಗ್ತಾರೆ, ಧರ್ಮಸ್ಥಳದ ಪಾದಯಾತ್ರೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ. ಆದ್ರೆ ಅಯೋಧ್ಯ ಪಾದಯಾತ್ರೆ ಅಂತಕ್ಕಂಥದ್ದು ಊಡಿನಲ್ಲಿ ಒಬ್ರು ಮಂಜುನಾಥ್ ಸರ್ ಅಂತಿದ್ದಾರೆ ಸರ್, ತುಂಬಾ ಗೌರವಾನ್ವಿತ ವ್ಯಕ್ತಿ ಸರ್. ಅವ್ರದ್ದು ಸಂಕಲ್ಪ ಸರ್ ಇದು, ಅಯೋಧ್ಯೆಗೆ ಪಾದಯಾತ್ರೆ ಮಾಡ್ಬೇಕು ಅಂತ. ಡಿಫಾಲ್ಟ್ ನಾನು ಅವರು ಸೇಮ್ ಕೆಲಸ ಮಾಡ್ತಿದ್ವಿ ಸರ್, ಡಾಕ್ಯುಮೆಂಟೇಶನ್ ಅನ್ನೋ ಕೆಲಸ. ಆವಾಗ ಹಿಂಗೆ ಅವರು ಸರ್ಚ್ ಮಾಡಿ ಪಾದಯಾತ್ರೆಗೆ ಹೋಗೋಣ ಅಂತ ಹುಡುಕಿದಾಗ ಯಾರು ಸಿಕ್ಕಿಲ್ಲ ಸರ್, ಬರ್ತೀವಿ ಅಂತ ಹೇಳಿ ಯಾರು ಬಂದಿಲ್ಲ. ಸೊ ಅವಾಗ ನನ್ ಕೇಳಿದಾಗ ನಾನು ಒಂದೇ ಮಾತಿಗೆನೆ ಹೋಗೋಣ ಅಂತ ಸಂಕಲ್ಪ ಮಾಡಿದೆ ಸರ್. ಯಾಕೆ ಆ ಸಂಕಲ್ಪಕ್ಕೆ ನಾನು ಒಪ್ಕೊಂಡು ಸಾಕ್ಷಿ ಆದೆ ಅಂದ್ರೆ ಸರ್, ಒಂದು ದೇವಸ್ಥಾನಕ್ಕೆ ಹೋದಾಗ ನನ್ನ ಸ್ನೇಹಿತರ ಜೊತೆ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಅಂಜನಾದ್ರಿ ಬೆಟ್ಟದಲ್ಲಿ ಬೇಡ್ಕೋತಾ ಇದ್ದೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಏನೋ ಬೇಡ್ಕೊಂಡೆ ನೀನು ಅಂತ ಕಿಚಾಯಿಸ್ತಿದ್ರು ಸರ್. ಊರಲ್ಲಿ ಮನೆ ಕಟ್ಟಬೇಕು, ಸುಮಾರು ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ಅಲ್ಲಿ ಹಳೆ ಮನೆ ಇದೆ ಅಂತ ಹಿಂಗ ಅಂದ್ಕೊಂಡಾಗ ಅವ್ರು ಹೇಳಿದ್ರು, ಅಲ್ಲಿ ಅಯೋಧ್ಯೆನಲ್ಲಿ ರಾಮಂಗೆ ಮನೆ ಇಲ್ಲ, ನಿನ್ಗೆಲ್ಲ ಆಶೀರ್ವಾದ ಮಾಡ್ತೇನೆ ಅಂತ ಸುಮ್ಮನೆ ಕಿಚಾಯಿಸ್ಬಿಟ್ರು. ಅದು ಸ್ವಲ್ಪ ಮನ್ಸಲ್ಲಿ ಒಪ್ಕೊಬಿಡ್ತು ಸರ್, ತುಂಬಾ ಆಳೋಗಿ ಒಪ್ಬಿಡ್ತು. ಬಟ್ ಏನು ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ಆ ಸಮಯದಲ್ಲಿ ಈ ಸಂಕಲ್ಪ ಮಂಜಣ್ಣ ಅವ್ರು ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟು ಅವ್ರ ಜೊತೆ ನಾನು ಕೈ ಜೋಡಿಸಿ ಅಯೋಧ್ಯೆವರೆಗೂ 66 ದಿನಗಳ ಕಾಲ ಅಯೋಧ್ಯೆ ಪಾದಯಾತ್ರೆ ದೇವ್ರ ದರ್ಶನಕ್ಕಲ್ಲ ಸರ್, ಅಯೋಧ್ಯೆನಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು. 1990ರಲ್ಲಿ ನಾವು ಹುಟ್ಟಿದ ಇಯರ್ ಅಲ್ಲಿ LK ಅಡ್ವಾಣಿ ಅವರು ಸುಮಾರು 10,000 ಕಿಲೋಮೀಟರ್ ರಥಯಾತ್ರೆ ಅಂತ ಮಾಡ್ತಾರೆ ಸರ್. ರಥಯಾತ್ರೆ ಮಾಡಿ ಅಯೋಧ್ಯೆನಲ್ಲಿ ಗುಂಬಾಜ್ ಹೊಡೆಯೋದ್ರಿಂದ ಹಿಡಿದು ಅಲ್ಲಿ ಅಷ್ಟು ಜನ ಅರೆಸ್ಟ್ ಆಗಿ ಅಲ್ಲಿ ಅಯೋಧ್ಯೆನಲ್ಲಿ ರಾಮನ್ನ ಒಂದು ಚಪ್ಪಲಿ ಹೊಲಿಯೋದಕ್ಕೆ ಗುಡಿಸ್ಲಾಕೋತಾರಲ್ಲ ಸರ್, ಆ ತರ ಶೀಟ್ ಅಲ್ಲಿ ಇಟ್ಟಿದ್ರು ಸರ್. ಅದೆಲ್ಲ ತುಂಬಾ ನೋವಿನ ಸಂಗತಿ ಇತ್ತು ಸರ್. ಹಂಗಾಗಿ ಅದಾದ ನಂತರ ಮತ್ತೆ ಯಾರು ಹೋರಾಟನೇ ಮಾಡ್ಲಿಲ್ಲ. ಎಲ್ರು ಅದು ಮಸೀದಿ ಅಂತ ಕೇಸ್ ಹಾಕಿದವ್ರು ನೋಡಿದ್ವಿ, ಅದು ಯಾವ್ದು ಮಂದಿರ ನಮ್ ದೇವಸ್ಥಾನ ಅಂತ ಕೇಸ್ ಹಾಕಿರೋರು ನಾವು ನೋಡ್ಲಿಲ್ಲ ಸರ್. ಹಂಗಾಗಿ ಅಯೋಧ್ಯೆನಲ್ಲಿ ರಾಮ ಮಂದಿರ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರಥ ಮಾಡ್ಕೊಂಡು ಸರ್ ಅಯೋಧ್ಯೆ ಪಾದಯಾತ್ರೆ ಪ್ರಾರಂಭ ಮಾಡಿದ್ವಿ. ರಥ ನೋಡ್ಕೊಳಕ್ ಒಂದಿಬ್ರು ಹುಡುಗರು ಇಟ್ಕೊಂಡ್ವಿ. ಅಲ್ಲಿ ಅಡಿಗೆ ಮಾಡೋದಕ್ಕೆ, ನಮ್ಗೆ ಊಟ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅಂತ ಕಿಚನ್ ಸೆಟ್ ಪ್ರತಿಯೊಂದು ಇಟ್ಕೊಂಡ್ವಿ ಸರ್. ಗ್ಯಾಸ್, ಸಿಲಿಂಡ್ರು, ಅಡಿಗೆ ಮಾಡಿ ನಿಮ್ಮ ಪಾದಯಾತ್ರೆ ಕೈ ಜೋಡಿಸ್ತಾರೆ ಸರ್. ಇಬ್ರು ಪ್ರಾರಂಭ ಮಾಡಿದ್ದು ಸರ್. ಊಡಿನಲ್ಲಿ ಗಣೇಶ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ಮಾಡ್ಕೊಂಡು ಪ್ರಾರಂಭ ಮಾಡಿದಾಗ ಸುಮಾರು 1,000 ಜನ ನಮ್ ಪ್ರಾರಂಭಕ್ಕೆ ಚಾಲನೆ ನೀಡಿದ್ರು. ಅಲ್ಲಿಂದ ಬೂದಿಗೆರೆ ಕ್ರಾಸ್ಗೆ ಹೋಗಿ ಅಲ್ಲಿ ಸ್ಟೇ ಆಗ್ತೀವಿ ಸರ್. ಅಲ್ಲಿಂದ ಇವರೆಲ್ಲ ವಾಪಸ್ ಬರ್ತಾರೆ ನಮ್ಮನ್ನ ಬಿಟ್ಟು, ಚಾಲನೆ ನೀಡ್ಬಿಟ್ಟು. ಅಲ್ಲಿಂದ ಮತ್ತೆ ಅದು ಹಂಗೆ ಕ್ಯಾರಿ ಆಗ್ತಾ ಹೋಗ್ತು ಸರ್. ಎಲ್ಲೂ ನಾವ್ ಇಬ್ರೇ ಅಂತ ಪಾದಯಾತ್ರೆ ಮಾಡ್ಲಿಲ್ಲ ಸರ್. ಸುಮಾರು ಪ್ರತಿಯೊಂದು ಸ್ಟಾಪ್ಗೂ ನಮ್ಗೆ ಯಾವ ರೀತಿ ಅದು ಪ್ರಾರಂಭ ಆಗ್ತಾ ಒಂದೂರಿಂದ ಇನ್ನೊಂದೂರಿಗೆ ಅವರೇ ಇನ್ಫಾರ್ಮೇಶನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ಯಾರೆಲ್ಲ ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಸರ್, ಪ್ರತಿಯೊಂದು ಊರಲ್ಲೂ ಆಂಜನೇಯ ದೇವಸ್ಥಾನ ಕಮಿಟಿ ಇದಾವೆ, ಪ್ರತಿಯೊಂದು ಊರಲ್ಲೂ ಎಲ್ಲಾ ದೇವಸ್ಥಾನ ಕಮಿಟಿಗಳು ಇದಾವೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕರ್ತರು ಬರೋದು ನಮ್ಮನ್ನು ಸ್ವಾಗತ ಮಾಡೋದು. ನೀವು ನಂಬಲ್ಲ ಸರ್, ಅಡಿಗೆ ಮಾಡಕ್ಕೆ ಅಂತ ಏನು ನಾವು ಮೆಟೀರಿಯಲ್ ಇಟ್ಕೊಂಡಿದ್ವಲ್ಲ ಸರ್, ಪ್ರಾರಂಭ ಮಾಡಿದಾಗಿಂದ ಅಯೋಧ್ಯೆ ಮುಟ್ಟೋವರೆಗೂ ಅದನ್ನ ಕೆಳಗಡೆ ಇಳಿಸ್ಲೇ ಇಲ್ಲ ಸರ್. ಆ ರೀತಿಯಾದಂತ ಭಗವಂತನ ಮೇಲೆ ಎಷ್ಟು ಜನ ಹುಚ್ಚು ಅಂದ್ರೆ ಸರ್, ಅಷ್ಟು ಹುಚ್ಚು ನಡೀತಾ ಇದೆ ಸರ್. ನನ್ನ ಮಗು 6 ತಿಂಗಳು ಮಗು ಬಿಟ್ಟು ಹೋಗ್ಬೇಕು ಅಂದ್ರೆ ನಾನು ಅಂದ್ಕೊಂಡಿದ್ಕಾಗಿಲ್ಲ ಸರ್. ಅದು ಭಗವಂತನ ಒಂದು ಏನೋ ನನ್ನ ಮೇಲೆ ಆಶೀರ್ವಾದ ಇತ್ತು ಅಂತ ನಾನು ಭಾವಿಸ್ತೀನಿ ಸರ್. ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಂಗೆ ಆಹ್ವಾನ ಕೊಟ್ಟ ಮಂಜಣ್ಣನಿಗೂ ನಾನು ಧನ್ಯವಾದ ಹೇಳ್ಬೇಕು ಸರ್. ಯಾಕೆಂದ್ರೆ ಅವತ್ತಿಂದಾನೇ ನನ್ನ ಜೀವನ ಏನೋ ನನ್ನಲ್ಲಿ ಹೊಸ ಚೈತನ್ಯ ಸರ್, ಏನೋ ಬದಲಾಗ್ತಾ ಇದೆ. ನಂದೇನೋ ನನ್ನ ಸ್ಟೇಟಸ್ ಏನೋ ಬದಲಾಗ್ತಿದೆ, ನನ್ಗೇನೋ ನನ್ನ ಮೈಯಲ್ಲಿ ಬರ್ತಾ ಇದೆ ಅನ್ನೋ ಒಂದು ಸಂಕಲ್ಪ ಸರ್. ಪಾದಯಾತ್ರೆ ಮಾಡ್ತಿದೀವಿ ಸರ್, ಮುಂದೆ ಮಳೆ ಬೀಳ್ತಾ ಇರುತ್ತೆ ಸರ್. ನಾವು ನಡಿ ಹತ್ರ ಹಾಸಿಗೆ ಮೇಲೆ ನೀರ್ ಹಾಕಿ ದೇವ್ರನ್ನ ಪಲ್ಲಕ್ಕಿ ತಗೊಂಡು ಹೋಗ್ತಾರೆ ಸರ್. ಹಂಗೆ 7 kg ಇಟ್ಕೆ ಸರ್ ತಲೆ ಮೇಲೆ ಇಟ್ಕೊಂಡು ಅವರೊಂದು ಇಟ್ಕೆ ನಾವೊಂದು ಇಟ್ಕೆ ಮುಂದೆ ಜೈ ಶ್ರೀರಾಮ್ ಅಂತ, ಇಟ್ಕೆ ಹಿಂದೆಗಡೆ ನಮ್ಮೂರು ಸಣ್ಣ ಸಂಗಾಪುರ ಅಂತ ಹೆಸರು ಹಾಕ್ಸ್ಕೊಂಡೆ, ಅವ್ರು ಊಡಿ ಗ್ರಾಮ ಅಂತ ಹಾಕ್ಸ್ಕೊಂಡ್ರು. ಈ ರೀತಿ ಒಂದು ಉತ್ತಮವಾದಂತ ಪಾದಯಾತ್ರೆ ಸ್ಟಾರ್ಟ್. ಪ್ರತಿಯೊಂದು ಊರಲ್ಲೂ ಸರ್ ಶೋಭಾಯಾತ್ರೆ ಸರ್, DJ ಇಂದ ಆಗಿರ್ಬೋದು, ಆರ್ಕೆಸ್ಟ್ರಾಗಳು ಕರ್ಸೋದಾಗಿರ್ಬೋದು, ಪ್ರತಿಯೊಬ್ರು ಪಾಲ್ಗೊಂಡು ನಮ್ಮನ್ನು ಸ್ವಾಗತ ಮಾಡ್ಕೊಳ್ಳೋದು ಸರ್. ಆ ಮಟ್ಟಕ್ಕೆ ಸರ್ 5,000 ಜನಗಳ ಗಂಟನೂ ಸೇರ್ಕೋತಾ ಇದ್ರು ಸರ್. ಆ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಸರ್. ಅದಕ್ಕೆ ಸುಮಾರು ಜನ ತಪ್ಪು ಅದು ಇದು ಅಂತ ಹೇಳಿದ್ರು, ಬಟ್ ನನ್ಗೆ ಸರಿ ಅನಿಸ್ತು ಸರ್. ಅದನ್ನ ಇಲ್ಲಿ ಹೇಳ್ಕೋಬೇಕೋ ಇಲ್ಲೋ ಗೊತ್ತಿಲ್ಲ. ತೆಲುಗುನಲ್ಲಿ ಒಂದು ಘೋಷವಾಕ್ಯ ಇದೆ ಸರ್, ಪ್ರಾಣಾಲಯನ ಅರ್ಪಿಸ್ತಾಂ ರಾಮ ಮಂದಿರಂ ಕಟ್ಟಿಸ್ತಾಂ ಅಂತ ಒಂದು ತೆಲುಗುನಲ್ಲಿ ಇತ್ತು ಸರ್. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಸರ್, ಆಂಧ್ರದಲ್ಲಿ ನಿಯರ್ ಹೈದರಾಬಾದ್ ಸರ್ ಹೋದಾಗ, ಅಲ್ಲಿ ನಮ್ಗೆ ಕೆಲವೊಂದು ಕಿಡಿಗಳು ಕಲ್ಲೆಲ್ಲ ತೂರಿಬಿಟ್ಟಿದ್ರು. ಅವಾಗ ಇನ್ನ ಅದು ಎಷ್ಟು ನಮ್ಗೆ ತೊಂದರೆ ಕೊಡಕ್ ನೋಡ್ತಾರೋ ಅಷ್ಟು ಜೋರಾಗ್ತಿತ್ತು ಸರ್. ಈ ದೀಪಕ್ಕೆ ಬೆಂಕಿ ಇದನ್ನ ಪೆಟ್ರೋಲ್ ಉಗ್ದಾಗ ಹೆಂಗೆ ಉರಿಯುತ್ತಲ್ಲ ಸರ್, ಅಷ್ಟು ನಮ್ಗೆ ಜೀವದ ಮೇಲೆ ಆಸೆನೇ ಇಲ್ಲ ಸರ್. ಇಲ್ಲೇ ಸತ್ರು ಪರವಾಗಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಭಗವಂತ ನಮ್ಮಲ್ಲಿ ಚೈತನ್ಯ ಕೊಟ್ಟಿದ್ದ ಸರ್. ಪ್ರಾಣಾಲಯನ ಅರ್ಪಿಸ್ತಾಂ ಕಾದು ಪ್ರಾಣಾಲಯನ ತೀಸೇಸ್ತಾಂ
రామ మందిరం కట్టేస్తామని అది చేంజ్ చేసుಕೊಂಡಾನಿ ಗಟ್ಟಿగా ಅಂದ್ರೆ ಗಟ್ಟಿಯಾಗಿ ಎಲ್ರಿಗೂ ಕೇಳಂಗ್ ಹೇಳ್ತಿದ್ದೆ ಸರ್. ಅದನ್ನ ಹೇಳ್ಬೇಡ ಅಂತಿದ್ರು. ಯಾಕೆ ಹೇಳ್ಬಾರ್ದು? ಯಾರಿಗೋಸ್ಕರ ಪ್ರಾಣ ಕೊಡ್ಬೇಕು? ಇಷ್ಟು ಲಕ್ಷಾಂತರ ಜನ ಸತ್ತೋಗಿದ್ದಾರೆ, ಯಾಕೆ ಸಾಯ್ಬೇಕು? ನಾವು ಯಾವ ದೇಶದಲ್ಲಿ ಇದೀವಿ? ಭಾರತಾಂಬೆ ಮಡಿಲಲ್ಲಿ ಇದ್ಕೊಂಡು ನಾವು ಒಂದು ದೇವಸ್ಥಾನ ಕಟ್ಕೊಳಕ್ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಸುಮಾರು ಅದು ನಾನ್ ಮಾಡಿದೆ ಅಂತ ನಾನು ಹಿಂತಿರುಗಿ ನೋಡಿದ್ರೆ ಸರ್, ನನ್ಗೆ ಅದು ನಾನ್ ಮಾಡಿದೀನಿ ಅಂತ ಅನ್ಸೋದಿಲ್ಲ ಸರ್. ಅಷ್ಟು ಹಂಬಲಾಗಿರ್ತೀನಿ, ಅಷ್ಟು ಭಯ ಪಡ್ತಾ ಇರ್ತೀನಿ. ಯಾರಾದ್ರೂ ದೊಡ್ಡದು ಏನಾದ್ರು ನೋಡಿದ್ರೆ ಭಯ ಅನಿಸ್ತಾ ಇರುತ್ತೆ. ಅಷ್ಟು ದೊಡ್ಡ ಕಾರ್ಯ ನಾನು ಹೆಂಗ್ ಮಾಡಿದೆ ಅನ್ನೋದೇ ನನ್ಗೆ ಗೊತ್ತಿಲ್ಲ ಸರ್. ಆ ಭಗವಂತನ ಲೀಲೆ, ಆ ಶ್ರೀರಾಮ ಸ್ವಾಮಿ ಪ್ರಭುನ ಆಶೀರ್ವಾದ, ಈ ಲಕ್ಷಾಂತರ ಕೋಟಿ ಅಂದ್ರೆ ಹಿಂದೂಗಳು ನಮ್ಗೇನು ಅವತ್ತು ಆಶೀರ್ವಾದ ಮಾಡಿದ್ರಲ್ಲ ಸರ್, ಅದು ತುಂಬಾ ದೊಡ್ಡದು ಸರ್. ಕಾಲು ಹೊತ್ತವ್ರು ಸರ್, ಬಂದು ಬಿಸಿನೀರಲ್ಲಿ ಕಾಲು ಇಡಿಸ್ಬಿಟ್ಟು ಕಾಲು ಹೊತ್ತವ್ರು ಸರ್. ನಡೀತಾ ಇದ್ರೆ DJ ಮೆರವಣಿಗೆ ನೀರ್ ಹಾಕೊಂಡು ಹೋಗೋರು ಸರ್. ಕಾಲೆಲ್ಲ ಇಲ್ಲೆಲ್ಲ ಬ್ಲಡ್ ಬರ್ತಾ ಇತ್ತು ಸರ್. ಸ್ಟಾರ್ಟಿಂಗ್ ಅಲ್ಲಿ ಎವ್ರಿ ಡೇ 10 ಕಿಲೋಮೀಟರ್ 20 ಕಿಲೋಮೀಟರ್ ಹಿಡಿತೀವಿ ಸರ್. ಬೆಳಗ್ಗೆ ಒಂದು 10 ಕಿಲೋಮೀಟರ್, ಸಂಜೆ ಒಂದು 10 ಕಿಲೋಮೀಟರ್. ಮಧ್ಯಾಹ್ನ ಎಲ್ಲ ಬರೀ ಶೋಭಾಯಾತ್ರೆ ಸರ್. ನಡೆಯೋ ತೊಂದ್ರೆ ಆಗ್ತಾ ಇರ್ಲಿಲ್ಲ ನಮ್ಗೆ. ಆ ಕಲ್ಲು ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂತಿದ್ವಲ್ಲ ಸರ್. ಶೋಭಾಯಾತ್ರೆ ಅಂದ್ರೆ ಕುಣ್ಕೊಂಡು ಕೂಗುಳು ಹಾಕೊಂಡು ಇಡೀ ಬಾಗೆ ಪ್ರತಿಯೊಂದು ಸರ್ 6 ರಾಜ್ಯಗಳನ್ನ ಸುತ್ಕೊಂಡು ನಾವು ಅಯೋಧ್ಯೆ ಮುಟ್ಟಿದ್ದು ಸರ್ ಅವತ್ತು. ಅದು ಒಂದು ತರ ಒಂದು ರೀತಿನಲ್ಲಿ ಒಬ್ಬ ಯುವಕರಾಗಿ ನೀವು ಈ ಪಾದಯಾತ್ರೆ ಒಂದು ವಿನೂತನವಾದ ರೀತಿಯಲ್ಲಿ ಬೆಂಗಳೂರಿನ ಒಂದು ಹುಡಿ ಇದರಿಂದ ಪ್ರಾರಂಭ ಆಗಿ ನೀವು ಮಾಡಿರ್ತಕ್ಕಂಥದ್ದು ಒಂದು ಅಸಾಧಾರಣವಾದಂತಹ ಒಂದು ಯಾತ್ರೆ ಅಂತ ನಾವು ಹೇಳಬೇಕಾಗುತ್ತೆ. ಜನ ಕೂಡ ಅದೇ ನಮ್ಮ ಜನರ ಒಂದು ಜನ ಸಮುದಾಯ, ಭಾರತದ ಜನ ಸಮುದಾಯದ ಒಂದು ನಾಡಿಮಿಡಿತವೇ ಅದು. ಅದೊಂದು ಗೂಡ್ತಾರೆ, ಒಗ್ಗೂಡಿಸುತ್ತೆ. ಇದೇ ಭಾರತ. ಎಲ್ಲೋ ಹುಡಿ ಎಲ್ಲೋ ಅಯೋಧ್ಯೆ ಅಂತ ಹೇಳಿದ್ರೆ ಎಲ್ಲ ಒಂದೇ. ಹಾಗಾಗಿ ಇದು ಒಂದು ಸಣ್ಣ ತೊರೆಯಾಗಿ ಹೋಗ್ತಕ್ಕಂಥದ್ದು ಒಂದು ದೊಡ್ಡ ಪ್ರವಾಹವಾಗಿ ಅದು ಹೋಗ್ತಾ ಇರುತ್ತೆ. ಅದರ ಅನುಭವವನ್ನು ನೀವು ಇದು ಮಾಡಿದ್ದೀರಿ. ಪ್ರಾಯಶಃ ಇದೊಂದು ನಿಮಗೆ ಇನ್ನೂ ಒಂದು ಬಹಳ ವಿಸ್ತೃತವಾದಂತಹ ಅನುಭವಗಳಿರ್ಬೋದು. ಇವುಗಳ ಎಲ್ಲದರ ಮಧ್ಯೆ ನೀವು ಒಬ್ಬರು ಕಲಾವಿದರು ಕೂಡ ಹೌದು, ಇದು ಬಹಳ ಮುಖ್ಯ. ಈಗ ಈ ಒಂದು ವಿಚಾರದಲ್ಲಿ ನಿಮಗೂ ಮತ್ತೆ ಈ ಕಿರುತೆರೆಗೂ ಉಂಟಾದ ಒಂದು ನಂಟು ಹಾಗೆ ಇದು ಏನು ಮುಂದೆ ಈ ಒಂದು ನಿಟ್ಟಿನಲ್ಲಿ ನೀವು ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತಕ್ಕಂಥದ್ದು ಸರ್. ಸರಿಯಾದ ಪ್ರಶ್ನೆ ಕೇಳಿದ್ರಿ ತಾವು. ನನ್ನ ಕಲಾವಿದ್ರು ಅಂತ ಕರೀತಾರದೇ ನನಗೆ ಖುಷಿ ವಿಚಾರ. ಯಾಕೆಂದ್ರೆ ನಾನು ಯಾರು ಕೇಳಿದ್ರು ಜೂನಿಯರ್ ಆರ್ಟಿಸ್ಟ್ ಅಂತಾನೆ ಹೇಳ್ಕೊತೀನಿ ಸರ್. ಯಾಕೆಂದ್ರೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಣ್ಣವರು ಆ ಲೆವೆಲ್ಗೆಲ್ಲ ನೋಡಿದ್ರೆ ನಾವು ಅವ್ರ ಒಂದು ಪಾದದ ಧೂಳು ಸಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ಕಲೆ ಅಂತಕ್ಕಂಥದ್ದು ಸರಸ್ವತಿ ಮತ್ತೆ ಲಕ್ಷ್ಮಿ ಎರಡೂ ಒಂದೇ ಹತ್ರ ಇರಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಕಲೆ ಅಂತಕ್ಕಂಥದ್ದಕ್ಕೆ ಯಥೇಚ್ಛವಾದ ಬೆಲೆ ಲಕ್ಷ್ಮೀ ದೇವಿಗಿಂತನೂ ಕಲಾ ದೇವತೆಗೆ ಹೆಚ್ಚು ಪ್ರಾಮುಖ್ಯತೆನ ನಮ್ಮ ನಾಡು ಮುಂಚಿನೂ ಕೊಟ್ಕೊಂಡು ಬಂದಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ ಸರ್. ಯಾಕೆ ನಾನು ಇಂಡಸ್ಟ್ರಿನಲ್ಲಿ ಬಂದೆ ಅಂತಂದ್ರೆ ಸರ್, ನಾನೇ ದೊಡ್ಡ ಕಲಾವಿದಾಗಿ ಎಲ್ಲೂ ಗುರ್ಸ್ಕೊಂಡಿಲ್ಲ ಸರ್. ಚಿಕ್ಕ ಪುಟ್ಟ ಪಾತ್ರಗಳನ್ನೇ ಮಾಡಿರೋದು. ಅದೇ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಾನು ಸ್ವಲ್ಪ ಸ್ಮಾರ್ಟ್ ಆಗಿದ್ದೆ ಸರ್. ಇತ್ತೀಚೆಗೆಲ್ಲ ಸ್ವಲ್ಪ ಕೂದಲೆಲ್ಲ ಉದ್ರುಬಿಟ್ಟಿದೆ, ಏಜ್ ಆಗಿದೆ, ಸೊ ಡ್ರೆಸ್ಸು. ಸೊ ಆ ಟೈಮಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕೂದಲೆಲ್ಲ ಬಿಟ್ಕೊಂಡು ಪಂಕಿಯಾಗಿ, ಆ ಏಜು ಮ್ಯಾಟರ್ ಆಗುತ್ತಲ್ಲ ಸರ್. ಆ ಏಜಲ್ಲಿ ಹುಮ್ಮಸ್ಸು, ನಾನು ಆಕ್ಟರ್ ಆಗ್ಬೇಕು, ನಾನು ಹೀರೋ ಆಗ್ಬೇಕು, ನಾನು ಯಶ್ ಆಗ್ಬಿಡ್ಬೇಕು, ನಾನು ದರ್ಶನ್ ಸರ್ ಆಗ್ಬಿಡ್ಬೇಕು, ನಾನು ಸುದೀಪ್ ಸರ್ ಆಗಿರ್ಬೇಕು, ರಾಜ್ಕುಮಾರ್ ಸರ್. ಆ ಜೋಶ್ ಹುಮ್ಮಸ್ಸಲ್ಲಿ ಆಕ್ಟಿಂಗ್ ಮಾಡಕ್ ಹೋಗ್ತಿದೆ ಸರ್. ಆಗಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಸರ್, ಆಗಿಂದ ನಮ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದಿದ್ರೆ, ಮನೇಲಿ ದುಡಿಮೆ ಎಲ್ಲ ಇದೆ, ಇವ್ನು ಆರಾಮಾಗಿ ಮಾಡ್ಲಿ ಅನ್ನೋದು ಇದ್ದಿದ್ರೆ ಸರ್, ಇವತ್ತಿಗೆ ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಅಭ್ಯಾಸ ಇಲ್ದೇ ಇರ್ಬೋದು, ಕಟಿತ 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 ಕಲ್ಲೇ ಮೂರ್ತಿ ಆಗೋದು. ಮೂರ್ತಿಯನ್ನು ಪ್ರತ್ಯಕ್ಷವಾಗಿ ಬಿಡಲ್ವಲ್ಲ. ಸೊ ಅಲ್ಲಿ ನಮ್ಗೆ ಇರೋದಕ್ಕೆ ಅವಕಾಶ ಆಗ್ಲಿಲ್ಲ ಸರ್. ಅವಕಾಶಗಳಿತ್ತು, ಆಕ್ಟಿಂಗ್ ಮಾಡಕ್ ಚಾನ್ಸ್ಗಳಿತ್ತು. ನಮ್ಮ ಅಲ್ಲಿ 10 ದಿನ 15 ದಿನ ಗಂಟ್ಲೆ ಶೂಟಿಂಗ್ ಹೋದ್ರೆ ಇಲ್ಲಿ ಮನೆ ನಡೀತಾ ಇರ್ಲಿಲ್ಲ. ಬಾಡಿಗೆ ಕಟ್ಟಬೇಕು, ತಂದೆ ತಾಯಿ ನೋಡ್ಕೋಬೇಕು, ಸೊ ನಮ್ಮ ಜೀವನ ನೋಡ್ಕೋಬೇಕು. ಈ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದ್ ಚಾನ್ಸ್ ಕೊಡಿ ಅಂತ ಅವಾಗೆ ಸರ್ BC ಪಾಟೀಲ್ ಸರ್, ಶ್ರುತಿ ಮೇಡಮ್ ಮಾಡಿದ್ರು, ಪಟೇಲ್ ಪದ್ಮಾಜಿತ್ ಅವರು. ಆಗಿನ ಕಾಲದಲ್ಲೇ ಆಕ್ಟ್ ಮಾಡಿದೆ ಸರ್. ಅದರಲ್ಲಿ ಒಂದು ಕಾಮಿಡಿ ರೋಲ್, ಮೂಕ್ ಸುರೇಶ್, ಬ್ಯಾಂಕ್ ಜನಾರ್ದನ್ ಸರ್ ಜೊತೆ ಅವರು ಮೋಹನ್ ಜುನೇಜಾ ಸರ್ ತೀರ್ಕೊಂಡ್ರು. ಅವ್ರ ಶಿಷ್ಯನಾಗಿ ಬಡ್ಡಿ ಕಲೆಕ್ಟ್ ಮಾಡೋ ಪಾತ್ರನ ತುಂಬಾ ಒಂದು 15-20 ನಿಮಿಷದವರೆಗೂ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಬಂತು. ಕ್ಲಿಕ್ ಆಗ್ಲಿಲ್ಲ. ಸುಮಾರು ಅದು ಬಿಟ್ಟು ಸುಮಾರು ಮಾಡಿದೀವಿ ಸರ್, ಯಾವ ಹಿಟ್ ಆಗ್ಲಿಲ್ಲ. ಸೊ ಆ ಟೈಮಲ್ಲಿ ಮತ್ತೆ ಅದನ್ನ ಡ್ರಾಪ್ ಮಾಡಿ ಮತ್ತೆ ದುಡಿಮೆ ಕಡೆ ಗಮನ ಹರಿಸಿ ಇಷ್ಟೆಲ್ಲ ಸಾಧನೆಗಳು ಆ ಗ್ಯಾಪ್ ಅಲ್ಲಿ ನಡೀತು ಸರ್. ಅದಾದ್ಮೇಲೆ ಅದು ಇಂಡಸ್ಟ್ರಿನಲ್ಲಿ ಅವಾಗ ಪರಿಚಯದವರೆಲ್ಲ ಏನಿದ್ರಲ್ಲ ಸರ್, ಸ್ಯಾಂಡಲ್ವುಡ್ ಕಪ್ ಅದಿದ್ದು ಟೂರ್ನಮೆಂಟ್ ನಡೆಸ್ತಾ ಇದ್ರು ಸರ್. ಆ ನಿಟ್ಟಿನಲ್ಲಿ ಅಲ್ಲಿ ಸುಮಾರು ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಯ್ತು. ಸೊ ಅಲ್ಲಿ JD ಸರ್ ಅಂತಿದ್ದಾರೆ ಸರ್ ಕಲರ್ಸ್ ಅಲ್ಲಿ, ಅವ್ರು ಮತ್ತೆ ನಾನು ಗುರುತಿಸಿ ಬಾ ಮಂಜು ಅಂತೇಳಿ ಅವರೊಂದು ನಂದಗೋಕುಲದಲ್ಲಿ ಒಂದು ಅವಕಾಶ ಕೊಟ್ರು. ನಮ್ಮ ಡೈರೆಕ್ಟರ್ ಸರ್ ಅದನ್ನ ಗುರುತಿಸಿ ಒಂದು ಕೊಟ್ರು. ಸೆಟ್ ಅಲ್ಲೆಲ್ಲ ಹೇಳ್ತಿರ್ತಾರೆ ಕಲಿಬೇಕು ಕಲಿತೀನಿ ಸರ್, ಖಂಡಿತವಾಗ್ಲೂ ಕಲಿತೀನಿ ಅಂತ. ಅದು ಆಸೆ ಸರ್, ಅಷ್ಟೇನೆ.
ಅದರಿಂದ ಮತ್ತೆ ರಾಜಕೀಯಕ್ಕಾಗ್ಲಿ ವೈಯಕ್ತಿಕ ಜೀವನಕ್ಕಾಗ್ಲಿ ಯಾವುದೇ ಇದು ಇಲ್ಲ ಸರ್. ಈಗ ಎಲ್ಲಾನು ಹೋಗ್ಬೇಕಾದ್ರೆ ಒಳ್ಳೆ ಹೋಟ್ಲಲ್ಲಿ ಬಿರಿಯಾನಿ ತಿನ್ಬೇಕು, ಒಳ್ಳೆ ಹೋಟ್ಲಲ್ಲಿ ಟೀ ಕುಡಿಬೇಕು ಅನ್ನೋದು ಆಸೆ ಹೆಂಗಿರುತ್ತೋ ಹಂಗೆ ಒಂದ್ ಒಳ್ಳೆ ಪಾತ್ರ ಮಾಡ್ಬೇಕು ಅನ್ನೋ ಆಸೆ ಅಷ್ಟೇ ಸರ್. ಈಗ ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಯಲು ಮಂಟಪಗಳಲ್ಲಿ ನಾಟಕಗಳನ್ನು ಮಾಡೋರು ನೋಡಿದಿರಲ್ಲ ಸರ್. ಏಜ್ ಆಗಿದ್ರು ಅವರು ಮಾಡ್ಬೇಕು ಅನ್ನೋ ಆಸೆ ಹುಮ್ಮಸ್ಸು ಹೆಂಗಿರುತ್ತೋ ಇದಕ್ಕೆ ಆಸ್ತಿ ಐಶ್ವರ್ಯ ಸಂಬಂಧನೇ ಇಲ್ಲ ಸರ್. ಕಲಾ ದೇವತೆ ಅವಳು ಮೈ ಮೇಲೆ ಬರ್ಬೇಕಷ್ಟೇನೆ, ಮಾಡ್ಬೇಕು ಅನ್ನೋ ಆಸೆ ಇದೆ. ಇನ್ನೂ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಒಟ್ಟಿನಲ್ಲಿ ಈಗ ಕೊನೆಯದಾಗಿ ಒಟ್ಟು ಇಷ್ಟೆಲ್ಲ ತುಂಬಿಕೊಂಡಿದ್ದೀರಾ ನೀವು, ಒಬ್ಬ ಕಲಾವಿದರಾಗಿ, ಒಬ್ಬ ಸಮಾಜ ಸೇವಕರಾಗಿ, ಧಾರ್ಮಿಕ ಪ್ರಜ್ಞಾವಂತರಾಗಿ, ಧಾರ್ಮಿಕ ಪ್ರಜ್ಞೆ ಉಳ್ಳವರಂತಾಗಿ ಬಹಳಷ್ಟು ಆಶಯಗಳು ನಿಮ್ಮನ್ನು ಈಗ ಸುತ್ತಕೊಂಡಿದೆ. ಅದನ್ನು ಮಾಡಬೇಕು ಅಂತಕ್ಕಂಥ ಕೆಲವು ಸಂಕಲ್ಪಗಳನ್ನು ನೀವು ತೊಟ್ಟಿದ್ದೀರಾ. ಇನ್ನು ಮುಂದೆ ಒಟ್ಟಾರೆ ಇನ್ನು ಇಲ್ಲಿ ಈಲಾಗಾಯ್ತು ಇಂದಿನಿಂದ ಮುಂದೆ ಏನು ಅಂತಕ್ಕಂಥದ್ದು ಏನು, ಹೇಗೆ ನಾನು ನನ್ನ ಜೀವನವನ್ನು ರೂಪಿಸ್ಕೋಬೇಕು, ಅಥವಾ ನಾನು ಹೇಗೆ ಸಮಾಜಕ್ಕೆ, ನಾನು ಈ ಒಂದು ಸಮಾಜಕ್ಕೆ, ನನ್ನವರಿಗೆ ಅಥವಾ ನಮ್ಮವರಿಗೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಒಂದು ನೀಲನಕ್ಷೆ ಅನ್ನ ನೀವೇನು ರೂಪಿಸ್ಕೊಂಡಿದ್ದೀರಾ, ಹೇಗೆ ಹೋಗಬೇಕು ಅಂತಕ್ಕಂಥದ್ದು ನೀವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಅದು ನಮ್ಮ ರೀಡರ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಸರ್. ಇದು ನೀವು ಕೇಳಿರ್ತಕ್ಕಂಥದ್ದು ಕೊನೆ ಪ್ರಶ್ನೆ ಅಂತ ಹೇಳಿದ್ರಿ, ಆದ್ರೆ ಉತ್ತಮವಾದ ಪ್ರಶ್ನೆನೆ. ಯಾಕೆ ಅಂದ್ರೆ ಒಂದು ಗುರಿ ಮುಂದೆ ಇರ್ಬೇಕಂತೆ, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಸರ್. ಆ ರೀತಿ ಗುರಿ ಇಟ್ಕೊಂಡಿದ್ದೀನಿ ಖಂಡಿತವಾಗ್ಲು. ಅದನ್ನ ಕಾರ್ಯರೂಪ ತರೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನೊಳಗೊಬ್ಬ ಕೆಲಸ ಮಾಡ್ತಿದ್ದಾನೆ ಸರ್. ಯುವಕರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಏನೇ ಮಾಡ್ಬೇಕು ಅಂದ್ಕೊಂಡ್ರು ಮೊದಲನೇದಾಗಿ ತನ್ನ ಮನೆ, ತನ್ನ ಕುಟುಂಬ, ತನ್ನ ಹೆಂಡ್ರು ಮತ್ತೆ ಮಕ್ಕಳನ್ನ ತಾನು ಅಚ್ಚುಕಟ್ಟಾಗಿ ನೋಡ್ಕೊಂಡ ಮೇಲೆ ನೀನು ಸಮಾಜಕ್ಕೆ ಏನಾದ್ರು ಮಾಡ್ತೀನಿ ಅಂತ ಬಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿನಲ್ಲಿ ನನ್ನ ಕುಟುಂಬನ ಮತ್ತೆ ನಮ್ಮ ತಂದೆ ತಾಯಿನ ಅವ್ರನ್ನ ಜವಾಬ್ದಾರಿಯಿಂದ ಅವ್ರನ್ನ ನೋಡ್ಕೊಂಡು ಅವ್ರನ್ನ ಒಂದು ಲೆವೆಲ್ಗೆ ಸೆಟಪ್ ಮಾಡಿದ್ದೀನಿ ಸರ್. ಅದಾದ್ಮೇಲೆ ನಾನು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಪರಿಸರಕ್ಕಾಗ್ಲಿ ಅಥವಾ ವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕಂಥ ವಿದ್ಯಾವಂತರಿಗಾಗ್ಲಿ, ನಿರುದ್ಯೋಗಕ್ಕೆ ಅವಾಗಲೇ ಹೇಳಿದೆ. ಸೊ ಈ ತರದ ಗುರಿಗಳನ್ನು ಇಟ್ಕೊಂಡಿದ್ದೀನಿ. ಅದೆಲ್ಲ ಸೇರಿ ಕೂಡ ಕೆಲವೊಬ್ರು ಎಲ್ಲ ಕಡೆ ಕೇಳ್ತಾರೆ ಇದೆಲ್ಲ ರಾಜಕೀಯಕ್ಕ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ, ರಾಜಕೀಯಕ್ಕೋಸ್ಕರನೇ ಮಾಡೋದಾದ್ರೆ 15 ವರ್ಷ ಗಂಟ್ಲೆ ಯಾರು ಸರ್ವಿಸ್ ಗಳನ್ನ ಮಾಡಲ್ಲ ಸರ್. ಮನ್ಸಲ್ಲಿದೆ ಖಂಡಿತವಾಗ್ಲೂ ಜನಗಳು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲಾರು ಸೇರ್ಕೊಂಡು ತಾವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ಇಲ್ಲ ಅನ್ನಲ್ಲ ಸರ್. ಅದು ನಿಮ್ಮಂಥವ್ರು ಎಲ್ಲರ ಆಶೀರ್ವಾದನೂ ನಂಗೆ ಬೇಕಾಗುತ್ತೆ. ಗುರಿಗಳು ಎಲ್ಲ ಸಕಾರ ಕೊಡಬೇಕು. ನನ್ನಲ್ಲಿ ಇರ್ತಕ್ಕಂಥ ಗುರಿಗಳು ಅಂದ್ರೆ ಅದಕ್ಕೊಂದು ಅಧಿಕಾರ ಖಂಡಿತವಾಗ್ಲೂ ಬೇಕು. ಒಟ್ಟಿನಲ್ಲಿ ವೀಕ್ಷಕರೇ, ಈ ಬೆಳವಣಿಗೆ, ಸಾಧನೆ ಮತ್ತೆ ಇವೆಲ್ಲವಕ್ಕೂ ಕೂಡ ಮನುಷ್ಯನ ಒಂದು ಸಂಕಲ್ಪ ಮತ್ತೆ ಧೈರ್ಯ, ವಿಶ್ವಾಸ ಇದು ಬಹಳ ಮುಖ್ಯ ಆಗುತ್ತೆ. ಸಣ್ಣ ವ್ಯಕ್ತಿ ನಾಳೆ ಮಹಾ ವ್ಯಕ್ತಿ ಆಗಬಹುದು. ಇಂದು ಸಮಾಜದಲ್ಲಿ ಯಾವ ಒಬ್ಬ ವ್ಯಕ್ತಿ ಬಹಳ ಒಂದು ನಿರ್ಲಕ್ಷಿತನಾಗಿರ್ತಾನೆ, ನಾಳೆ ಆತ ಬಹಳ ಪ್ರಾಮುಖ್ಯ ವ್ಯಕ್ತಿನೂ ಕೂಡ ಆಗಲು ಸಾಧ್ಯ. ನಥಿಂಗ್ ಈಸ್ ಇಂಪಾಸಿಬಲ್. ಅಸಾಧ್ಯ ಅಂತಕ್ಕಂಥದ್ದು ಯಾವುದು ಇಲ್ಲವೇ ಇಲ್ಲ. ಹಾಗೇನೆ ನದಿ ಅದರ ಹುಟ್ಟುವಾಗ ಅದು ಸಣ್ಣ ತೊರೆಯಾಗಿರುತ್ತೆ. ಆ ಸಣ್ಣ ತೊರೆ ಬರ್ತಾ 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 ಕ್ರಯಿಸಿದಂಗೆ, ದೂರ ಕ್ರಯಿಸಿದ ಹಾಗೆ ಅದು ದೊಡ್ಡ ಜರಿಯಾಗುತ್ತೆ. ಜರಿ ಆದ ಮೇಲೆ ಅದು ನದಿ ಆಗುತ್ತೆ. ನದಿ ಆದ ಮೇಲೆ ಅದು ಮಹಾನದಿ ಆಗುತ್ತೆ. ಮಹಾನದಿಯ ನಂತರ ಅದು ಮಹಾಸಾಗರವಾಗಿ ಕೂಡ ಅದು ಗಡಿ ರೇಖೆಗಳನ್ನು ಮೀರಿ ಹರಿತಾ ಹೋಗುತ್ತೆ ಅಂತಕ್ಕಂಥ ಇದು ಪ್ರವಾಹ, ಮಹಾಪ್ರವಾಹ. ಹಾಗೆ ಮನುಷ್ಯನ ಬೆಳವಣಿಗೆ ಕೂಡ ಈ ರೀತಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ನಾವು ಅದನ್ನು ಗಡಿರೇಖೆಗಳನ್ನು ಮೀರ್ತಾ ಹೋಗ್ತಾನೆ. ಅದೇ ವ್ಯಕ್ತಿತ್ವ ಅಂತಕ್ಕಂಥದ್ದು. ಹಾಗೇನೆ ನಾವು ಯಾವುದೇ ಒಬ್ಬ ಚರಿತ್ರೆಯಲ್ಲಿ ನಾವು ಒಬ್ಬ ಮನುಷ್ಯನ ಒಂದು ಸಾಧನೆ, ಮನುಷ್ಯನ ಒಂದು ಸಾಹಸ, ಮನುಷ್ಯನ ಒಂದು ಕೆಲವು ಪ್ರಗತಿಯನ್ನು ನಾವು ನೋಡಿದಾಗ ಎಲ್ಲರೂ ಕೂಡ ಈ ರೀತಿಯಾಗಿ ತಮ್ಮ ಒಂದು ಸಾಮರ್ಥ್ಯಗಳು, ತಮ್ಮ ಒಂದು ಇದನ್ನು ಬೆಳೆಸ್ಕೊಂಡು ಹೋದವರೇ. ಅದಕ್ಕೆ ಕಾಲ ಕೂಡಿ ಬರಬೇಕು, ಅದಕ್ಕೆ ಸಮಯ ಒದಗಿ ಬರಬೇಕು, ಅದಕ್ಕೆ ಸಮಾಜ ಸಹಕಾರಿಯಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಮಂಜಯ್ಯ ಚಾವಡಿಯವರು ಯುವಕರಾಗಿದ್ದಾರೆ. ಅವರು ಈ ರೀತಿಯಾಗಿ ಸರ್ವತೋಮುಖವಾಗಿ ಸಮಾಜಕ್ಕೆ ಉಪಯುಕ್ತಕರ ವ್ಯಕ್ತಿಯಾಗಿ, ಸಮಾಜಕ್ಕೆ ನೆರವಿನ ಹಸ್ತ ಚಾಚುವಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ, ಒಬ್ಬ ಸಾಮಾಜಿಕ ಮತ್ತು ಅಪ್ಪಟ ಸಮಾಜ ಸೇವಕರಾಗಿ ಈ ರೀತಿಯಾದಂತಹ ಒಂದು ಉದ್ದೇಶಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಬೇಕಾಗಿದ್ದಾರೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಎಲ್ಲ ಆಶಯಗಳು, ಅವರ ಎಲ್ಲ ಆಶೋತ್ತರಗಳು ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ ರೀತಿಯಲ್ಲಿ
ದೇಶಕ್ಕೆ ಉಪಯೋಗವಾಗ್ತಕ್ಕಂಥ ರೀತಿಯಲ್ಲಿ, ನಾಡಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಸೇವೆ, ಅವರ ಒಂದು ಆಲೋಚನೆಗಳು, ಅವರ ಒಂದು ಎಲ್ಲ ಕ್ರಿಯೆಗಳು ಸಾಕಾರಗೊಳ್ಳಲಿ, ಅವೆಲ್ಲವೂ ಕೂಡ ಅನುಷ್ಠಾನದ ರೂಪದಲ್ಲಿ ಬರಲಿ ಅಂತ ಹೇಳ್ತಾ ನಾವು ಅವರಿಗೆ ಅಭಿನಂದಿಸ್ತಾ ಮುಂದಿನ ಕಾರ್ಯಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾವು ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.